ಹಲೋ ಫ್ರೆಂಡ್ಸ್, ಸುಮಾರು ಜನರಿಗೆ ಇನ್ಶೂರೆನ್ಸ್ ಬಗ್ಗೆ ಮಾಹಿತಿ ಇಲ್ಲ. ಎಲ್ಲರೂ ಎಂಡೋಮೆಂಟ್ ಪಾಲಿಸಿ ಅಂತಲೇ ಬೈ ಮಾಡೋದು. ಯಾಕಂತಂದರೆ ಇನ್ಶೂರೆನ್ಸಲ್ಲಿ ಮೇಜರಾಗಿ ಎರಡು ಅಥವಾ ಮೂರು ವಿಧ ಅಂತ ನಾವು ವಿಂಗಡಿಸ್ಬೋದು. ಏನಂತಂದರೆ, ಒಂದು ಎಂಡೋಮೆಂಟ್ ಪಾಲಿಸಿ, ಇನ್ನೊಂದು ಟರ್ಮ್ ಪಾಲಿಸಿ. ಸೊ ಇನ್ ಬಿಟ್ವೀನ್ ಒಂದು ಯುಲಿಪ್ ಅಂತ ಬರುತ್ತೆ, ನೀವು ಅದನ್ನ ಕನ್ಸಿಡರ್ ಮಾಡ್ಬೋದು. ಸೊ ಮೇನಾಗಿ ನಮಗೆ ಏನು ಎರಡು ಇನ್ಶೂರೆನ್ಸ್ ಇದ್ದಾವೆ. ಏನು, ಒಂದು ಎಂಡೋಮೆಂಟ್ ಪಾಲಿಸಿ, ಒಂದು ಟರ್ಮ್ ಪಾಲಿಸಿ. ನೋಡಿ, 90% ಹೆಚ್ಚು ಜನ ಬೈ ಮಾಡೋದು ಎಂಡೋಮೆಂಟ್ ಪಾಲಿಸಿ ಅಂತ. ಯಾಕಂದರೆ ಟರ್ಮ್ ಪಾಲಿಸಿ ಬಗ್ಗೆ ನಿಮ್ಗೆ ಯಾರೂ ಹೇಳ್ಕೊಡಲ್ಲ. ಯಾಕೆ ಹೇಳ್ಕೊಡಲ್ಲ? ಯಾಕಂದರೆ ಕಂಪನಿಗಳಿಗೆ, ಬ್ಯಾಂಕ್ಗಳಿಗೆ ಎಂಡೋಮೆಂಟ್ ಪಾಲಿಸಿಯಿಂದ ತುಂಬ ಚೆನ್ನಾಗಿ ದುಡ್ಡು ಬರುತ್ತೆ. ಅದನ್ನೇ ಟರ್ಮ್ ಇನ್ಶೂರೆನ್ಸ್ ಬೈ ಮಾಡಿದ್ರೆ ಕಸ್ಟಮರ್ಗೆ ಲಾಭ ಆಗುತ್ತೆ, ಕಂಪನಿಯವ್ರಿಗೆ ನಷ್ಟ ಆಗುತ್ತೆ. ಸೊ ಅದಕ್ಕಾಗಿ ಯಾವುದೇ ಕಂಪನಿಯವರು, ಬ್ಯಾಂಕ್ದವರು ನಿಮಗೆ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಹೇಳಲ್ಲ. ನಿಮಗೆ ಅವ್ರು ಏನು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ ಎಂಡೋಮೆಂಟ್ ಪಾಲಿಸಿ ಬಗ್ಗೆ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಯಾಕಂತಂದರೆ ಇದರಲ್ಲಿ ಅವ್ರಿಗೆ ಚೆನ್ನಾಗಿ ದುಡ್ಡು ಬರುತ್ತೆ. ಸೊ ಇವತ್ತು ನಾವು ಯಾವ ರೀತಿ ಇನ್ಶೂರೆನ್ಸ್ ಬೈ ಮಾಡೋಣ, ಯಾವ ರೀತಿ ಇನ್ಶೂರೆನ್ಸ್ ನೀವು ಬೈ ಮಾಡಿದಾಗ ಏನು ಲಾಭ ಆಗುತ್ತೆ, ಏನು ನಷ್ಟ ಆಗುತ್ತೆ, ಈ ಎಲ್ಲದರ ಬಗ್ಗೆ ನಾವು ಇವತ್ತು ವಿಡಿಯೋದಲ್ಲಿ ನೋಡೋಣ. ಸೊ ಇನ್ಶೂರೆನ್ಸಲ್ಲಿ ತುಂಬ ಕಂಪನಿಯವರೇ ಫ್ರಾಡ್ ಮಾಡ್ತಾರೆ. ಕಂಪನಿಯವರೇ ನಿಮಗೆ ಮಿಸ್ಇನ್ಫಾರ್ಮೇಷನ್ ಕೊಡ್ತಾರೆ. IRDA ಹೇಳುತ್ತೆ, ಇನ್ವೆಸ್ಟ್ಮೆಂಟ್ ಅಂತ ಯಾರಾದರೂ ಬಂದಾಗ ಇನ್ಶೂರೆನ್ಸನ್ನು ಸೆಲ್ ಮಾಡೋದು ಇಟ್ಸ್ ಇಲ್ಲೀಗಲ್. ಸೊ ಆದರೂ ಸಹಿತ ಕಂಪನಿಗಳು, ಬ್ಯಾಂಕ್ಗಳು ಇನ್ವೆಸ್ಟ್ಮೆಂಟ್ ಅಂತ ಯಾರಾದರೂ ಬಂದರೆ ಅವ್ರಿಗೆ ಏನು ಹೇಳ್ತಾರೆ, ಸರ್ ಈ ಇನ್ವೆಸ್ಟ್ಮೆಂಟು ತುಂಬ ಚೆನ್ನಾಗಿದೆ, ಇನ್ವೆಸ್ಟ್ಮೆಂಟ್ ಜೊತೆಗೆ ನಿಮ್ಗೆ ಇನ್ಶೂರೆನ್ಸು ಸಿಗ್ತಾಯಿದೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಒಂದು ಮಾತನ್ನು ಅರ್ಥ ಮಾಡ್ಕೊಳ್ಳಿ, ಯಾವತ್ತಿಗೂ ಇನ್ವೆಸ್ಟ್ಮೆಂಟ್ ಜೊತೆ ಇನ್ಶೂರೆನ್ಸ್ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಇನ್ಶೂರೆನ್ಸ್ ಜೊತೆ ಇನ್ವೆಸ್ಟ್ಮೆಂಟ್ ಸಿಗುತ್ತೆ ಹೊರತು ಇನ್ವೆಸ್ಟ್ಮೆಂಟ್ ಜೊತೆ ಇನ್ಶೂರೆನ್ಸ್ ಸಿಗೋಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಇನ್ವೆಸ್ಟ್ಮೆಂಟ್ ಜೊತೆ ನಿಮಗೆ ಇನ್ಶೂರೆನ್ಸ್ ಸಿಗುತ್ತೆ ಅಂತ ಹೇಳಿದ್ರೆ ಅದು ತಪ್ಪು ಮಾಹಿತಿ. ಸೊ ಎಲ್ಲ ಕಂಪನಿಗಳು ಸೆಲ್ ಮಾಡೋದು ಏನಂತಂದರೆ, ನೀವು ಸರ್ ನನ್ನ ಹತ್ರ ನಾನು ಪ್ರತಿ ವರ್ಷ 50,000 ಅಥವಾ ಪ್ರತಿ ತಿಂಗಳು 20,000 ನಾನು ಇನ್ವೆಸ್ಟ್ ಮಾಡಬೇಕಂತಿದ್ದೀನಿ, ಎಲ್ಲಿ ಮಾಡಬೇಕು ಅಂತ ಕೇಳಿದರೆ ಅವರು ನಿಮ್ಗೆ ಏನು ಹೇಳ್ತಾರೆ ಅಂತಂದರೆ, ಸರ್ ಒಂದು ಚೆನ್ನಾಗಿದೆ, ಒಂದು ಸ್ಕೀಮ್ ತುಂಬ ಚೆನ್ನಾಗಿದೆ, ನಿಮ್ಗೆ ಇನ್ವೆಸ್ಟ್ಮೆಂಟ್ ಜೊತೆ ಇನ್ಶೂರೆನ್ಸು ಸಿಗ್ತಾಯಿದೆ, ಇದನ್ನು ಮಾಡಿಬಿಡಿ ಅಂತ. ಸೊ ಸ್ನೇಹಿತರೆ, ಇನ್ವೆಸ್ಟ್ಮೆಂಟ್ ಜೊತೆ ಇನ್ಶೂರೆನ್ಸ್ ಸಿಗೋಕ್ಕೆ ಸಾಧ್ಯ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ನೋಡಿ, ಯಾವಾಗಲೂ ನಾವು ಸ್ಪೆಷಲಿಸ್ಟ್ ಹತ್ರ ಹೋಗಬೇಕು. ಸ್ಪೆಷಲಿಸ್ಟ್ ಅಂತಂದರೆ ನೋಡಿ, ಇನ್ಶೂರೆನ್ಸಲ್ಲಿ ಯಾರು ಸ್ಪೆಷಲಿಸ್ಟು, ಇನ್ಶೂರೆನ್ಸ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಯಾರು ಸ್ಪೆಷಲಿಸ್ಟು, ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ಯಾವಾಗ ನೀವು ಎರಡನ್ನು ಕೂಡಿಸ್ತೀರ ನೋಡಿ, ಇನ್ಶೂರೆನ್ಸು ಮತ್ತು ಇನ್ವೆಸ್ಟ್ಮೆಂಟು, ಅಥವಾ ಇನ್ಶೂರೆನ್ಸು ಮತ್ತು ಸೇವಿಂಗ್ಸು, ಅಥವಾ ಇನ್ಶೂರೆನ್ಸು, ಇನ್ವೆಸ್ಟ್ಮೆಂಟು, ಸೇವಿಂಗ್ ಇವೆಲ್ಲನೂ ಕೂಡಿಸ್ತೀರೋ, ಸೊ ಆವಾಗ ನಿಮಗೆ ಇನ್ಶೂರೆನ್ಸು ಚೆನ್ನಾಗಿ ಸಿಗೋಲ್ಲ, ಇನ್ವೆಸ್ಟ್ಮೆಂಟು ನಿಮಗೆ ಚೆನ್ನಾಗಿ ರಿಟರ್ನ್ ಕೊಡೋದಿಲ್ಲ. ಸೊ ಅದಕ್ಕೆ ಈ ಇನ್ಶೂರೆನ್ಸು, ಸೇವಿಂಗ್ಸು ಅಥವಾ ಇನ್ಶೂರೆನ್ಸ್, ಇನ್ವೆಸ್ಟ್ಮೆಂಟ್, ಸೇವಿಂಗ್ ಇವೆಲ್ಲನೂ ನೀವು ಖಂಡಿತ ಮಾಡಬಾರ್ದು. ಸೊ ನಾವು ಯಾವಾಗಲೂ ಸ್ಪೆಷಲಿಸ್ಟ್ ಹತ್ರ ಹೋಗಿ ಇನ್ಶೂರೆನ್ಸು ಚೆನ್ನಾಗಿ ತೊಗೋಬೇಕು, ಇನ್ವೆಸ್ಟ್ಮೆಂಟು ಚೆನ್ನಾಗಿ ತೊಗೋಬೇಕು. ಸೊ ಕೇವಲ ಇನ್ಶೂರೆನ್ಸ್ ಅಂತಂದರೆ ಇಲ್ಲಿ ಟರ್ಮ್ ಇನ್ಶೂರೆನ್ಸ್ ಬರುತ್ತೆ. ಇದು ನೋಡಿ ಎಂಡೋಮೆಂಟು ಮತ್ತು ಯುಲಿಪ್ಪಲ್ಲಿ ಬರುತ್ತೆ. ಸೊ ಖಂಡಿತವಾಗಿ ನೀವು ಯುಲಿಪ್ ಮತ್ತು ಎಂಡೋಮೆಂಟನ್ನು ನೀವು ಬೈ ಮಾಡಬಾರ್ದು. ನೀವು ಟರ್ಮ್ ಇನ್ಶೂರೆನ್ಸ್ ಮಾಡಿದ್ರೆ ನಿಮಗೆ ತುಂಬಾ ಲಾಭ ಆಗುತ್ತೆ. ಸೊ ಇವುಗಳನ್ನು ನೀವು ಏನಾದರೂ ಬೈ ಮಾಡಿದ್ರೆ ನೋಡಿ, 90%ಕ್ಕಿಂತ ಹೆಚ್ಚಿಗೆ ಜನ ಎಲ್ಲರ ಹತ್ರನೂ ಇದೇ ಇರೋದು. ಇವತ್ತಿಗೂ ನೀವು ಕ್ಯಾನ್ಸಲ್ ಮಾಡಿ ಇದನ್ನು ಬೈ ಮಾಡ್ಬೋದು. 3 ವರ್ಷಕ್ಕಿಂತ ಹೆಚ್ಚಿಗೆ ನೀವು ಇನ್ವೆಸ್ಟ್ ಮಾಡ್ತಾಯಿದ್ರೆ ಇನ್ಶೂರೆನ್ಸನ್ನು, ನೀವು ಈಗಿರುವ ಯುಲಿಪ್ ಮತ್ತು ಎಂಡೋಮೆಂಟ್ ಪಾಲಿಸಿನ ನೀವು ಕ್ಯಾನ್ಸಲ್ ಮಾಡ್ಬೋದು, ಮಾಡಿ ನೀವು ಟರ್ಮ್ ಪ್ಲ್ಯಾನನ್ನು ತೊಗೋಬೋದು. ನೋಡಿ, ಇನ್ಶೂರೆನ್ಸಲ್ಲಿ 3 ಥರದ ಇನ್ಶೂರೆನ್ಸ್ ಬರುತ್ತೆ. ಒಂದನೇದ್ದು ಟರ್ಮ್ ಪಾಲಿಸಿ ಅಂತ. ಟರ್ಮ್ ಪಾಲಿಸಿಯಲ್ಲಿ
ಕೇವಲ ಇನ್ಶೂರೆನ್ಸ್ ಬರುತ್ತೆ. ಇದರಲ್ಲಿ ಯಾವುದೇ ಇದು ಇನ್ವೆಸ್ಟ್ಮೆಂಟು ಇರೋದಿಲ್ಲ, ಸೇವಿಂಗ್ಸು ಇರೋದಿಲ್ಲ. ಸೊ ಟರ್ಮ್ ಪಾಲಿಸಿ ಅಂತಂದರೆ ಕೇವಲ ಇನ್ಶೂರೆನ್ಸು. ಅದಾದಮೇಲೆ ಎಂಡೋಮೆಂಟ್ ಪಾಲಿಸಿ ಅಂತ ಬರುತ್ತೆ. ಈ ಎಂಡೋಮೆಂಟ್ ಪಾಲಿಸಿಯಲ್ಲಿ ಏನಿರುತ್ತೆ, ಇನ್ಶೂರೆನ್ಸು ಇರುತ್ತೆ, ಇನ್ವೆಸ್ಟ್ಮೆಂಟು ಇರುತ್ತೆ, ಸೇವಿಂಗ್ಸು ಇರುತ್ತೆ, ಅಥವಾ ಇನ್ಶೂರೆನ್ಸು ಸೇವಿಂಗ್ಸ್ ಇರುತ್ತೆ. ಈ ಥರ. ಇದೆಲ್ಲ ಏನಿದು ಎಂಡೋಮೆಂಟ್ ಪಾಲಿಸಿ. ಇನ್ನೊಂದು ಯುಲಿಪ್ ಅಂತ ಬರುತ್ತೆ, ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪಾಲಿಸಿ. ಒಂದು ಭಾಗ ಇನ್ಶೂರೆನ್ಸು, ಇನ್ನೊಂದು ಭಾಗ ಇನ್ವೆಸ್ಟ್ಮೆಂಟು. ಸೊ ನಾವು ಮೊದಲು ನೋಡಿದ ಹಾಗೆ ನಾವು ಯಾವಾಗಲೂ ನಾವು ಏನು ಮಾಡಬೇಕು, ಇನ್ಶೂರೆನ್ಸು ಮತ್ತು ಇನ್ವೆಸ್ಟ್ಮೆಂಟು ಮತ್ತು ಇನ್ಶೂರೆನ್ಸು ಸೇವಿಂಗ್ಸು ಅಥವಾ ಇನ್ಶೂರೆನ್ಸು ಇನ್ವೆಸ್ಟ್ಮೆಂಟು ಸೇವಿಂಗ್ ಇವೆಲ್ಲನೂ ಒಟ್ಟಿಗೆ ಕೂಡಿಸ್ಬಾರ್ದು. ಸೊ ಆದ್ದರಿಂದ ನಾವು ಏನು ಮಾಡಬೇಕು, ಯುಲಿಪ್ಪು ಮಾಡಬಾರ್ದು, ಎಂಡೋಮೆಂಟ್ ಪಾಲಿಸಿನೂ ಮಾಡಬಾರ್ದು. ನಾವು ಕೇವಲ ಟರ್ಮ್ ಪಾಲಿಸಿ ಮಾತ್ರ ಮಾಡ್ಬೋದು. ಟರ್ಮ್ ಪಾಲಿಸಿಯಲ್ಲಿ ಏನಿರುತ್ತೆ, ಕೇವಲ ಇನ್ಶೂರೆನ್ಸ್ ಇರುತ್ತೆ. ಸೊ ಯಾವುದೇ ಇನ್ವೆಸ್ಟ್ಮೆಂಟು ಮತ್ತು ಸೇವಿಂಗ್ಸ್ ಇದರಲ್ಲಿ ಇರೋದಿಲ್ಲ. ಸೊ ನಾವು ಒಂದು ಉದಾಹರಣೆ ನೋಡೋಣ, ಎಂಡೋಮೆಂಟ್ ಪಾಲಿಸಿ ಮತ್ತು ಟರ್ಮ್ ಪಾಲಿಸಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಟರ್ಮ್ ಪಾಲಿಸಿಯಲ್ಲಿ ದುಡ್ಡು ಯಾಕೆ ವಾಪಸ್ ಬರಲ್ಲ, ಇಲ್ಲಿ ಎಂಡೋಮೆಂಟ್ ಪಾಲಿಸಿಯಲ್ಲಿ ಯಾಕೆ ಬರುತ್ತೆ, ಮತ್ತು ಟರ್ಮ್ ಪಾಲಿಸಿ ಮತ್ತು ಎಂಡೋಮೆಂಟ್ ಪಾಲಿಸಿಯಲ್ಲಿ ಯಾವುದು ಉತ್ತಮ ಅಂತ. ಸೊ ಯಾವುದನ್ನು ನಾವು ಆಯ್ಕೆ ಮಾಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ಶೂರೆನ್ಸ್ ಉದಾಹರಣೆ ನೋಡೋಕ್ಕಿಂತ ಮೊದಲು ಇನ್ಶೂರೆನ್ಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಸೊ ಯಾವಾಗ ನಾವು ಕಂತನ್ನು ತುಂಬ್ತೀವೋ, ಅಂದರೆ ತಿಂಗಳು ಅಥವಾ ವರ್ಷಕ್ಕೆ ಈ ಇನ್ಶೂರೆನ್ಸ್ ಕಂತು ಇರುತ್ತಲ್ಲ, ಅದು ಎಷ್ಟಾದರೂ ಆಗಿರ್ಬೋದು. ಉದಾಹರಣೆಗೆ ನಾವು 10,000 ತುಂಬ್ತೀವಿ ಅಂತ ಅಂದ್ಕೊಳ್ಳೋಣ ತಿಂಗಳಿಗೆ, ಅಥವಾ ವರ್ಷಕ್ಕೆ 1,20,000. ಸೊ ನಾವು ಯಾವಾಗ ಈ ಕಂತನ್ನು ತುಂಬ್ತೀವೋ, ಸೊ ಇನ್ಶೂರೆನ್ಸ್ ಕಂಪ್ನಿಗಳು ಏನು ಮಾಡ್ತವೆ, ಅದನ್ನು 3 ಭಾಗಗಳಾಗಿ ಅದನ್ನು ಏನು ಮಾಡ್ತಾರೆ, ಭಾಗ ಮಾಡ್ತಾರೆ. ಸೊ ಅದು ಯಾವುದ್ಯಾವುದು, ಇನ್ಶೂರೆನ್ಸಲ್ಲಿ ಲೈಫ್ ಕವರ್ ಅಂತ ಇರುತ್ತೆ. ಸೊ ಲೈಫ್ ಕವರು, ಒಂದು ಇನ್ವೆಸ್ಟ್ಮೆಂಟು ಮತ್ತು ಸೇವಿಂಗ್. ಸೊ ಈ ಲೈಫ್ ಕವರಿಗೆ ಏನು ದುಡ್ಡು ಹೋಗುತ್ತಲ್ಲ, ಸೊ ಅದು ಯಾವತ್ತೂ ವಾಪಸ್ ಬರಲ್ಲ. ಎಲ್ಲ ಇನ್ಶೂರೆನ್ಸಲ್ಲೂ ಇದು ಲೈಫ್ ಕವರ್ ಇದ್ದೇ ಇರುತ್ತೆ, ಮತ್ತು ಈ ದುಡ್ಡು ವಾಪಸ್ ಬರಲ್ಲ. ಇಲ್ಲಿ ಉದಾಹರಣೆಗೆ ನಾನು ಏನು ತೊಗೊಂಡಿದ್ದೀನಿ ಅಂತಂದರೆ, ಇನ್ಶೂರೆನ್ಸ್ ಲೈಫ್ ಕವರಿಗೆ 2,000 ಅವರು ಏನು ಮಾಡ್ತಾಯಿದ್ದಾರೆ, ತೊಗೋತಾ ಇದ್ದಾರೆ. ಸೊ ಇದರಲ್ಲಿ 10,000 ನಾವು ತಿಂಗಳ ತುಂಬ್ತಾ ಇದ್ದೀವಲ್ಲ, ಅದರಲ್ಲಿ ಈ ಲೈಫ್ ಕವರ್ಗೆ 2,000 ಅವರು ತೊಗೋತಾ ಇದ್ದಾರೆ. ನೋಡಿ, ಈ ಇನ್ಶೂರೆನ್ಸ್ ಅಮೌಂಟು ನಾವು ಲೈಫ್ ಕವರಲ್ಲಿ ಏನು ತೊಗೋತಿದ್ರೆ ಅದು ವಾಪಸ್ ಬರೋಲ್ಲ. ಈ ಇನ್ವೆಸ್ಟ್ಮೆಂಟ್ ಮತ್ತು ಸೇವಿಂಗ್ಸ್ ಏನು ಮಾಡಿರ್ತೀವಲ್ಲ, ಅದು ಎಷ್ಟಾಗುತ್ತೆ ಅದು ವಾಪಸ್ ಬರುತ್ತೆ ನಿಮಗೆ. ಇನ್ ಕೇಸ್ ಆಫ್ ಡೆತ್ತು ಸಮ್ ಅಶ್ಯೂರ್ಡ್ ಬರುತ್ತೆ. ಡೆತ್ ಆಗಿಲ್ಲ ಅಂತಂದರೆ ಇನ್ವೆಸ್ಟ್ಮೆಂಟು ಮತ್ತು ಸೇವಿಂಗ್ಸ್ ಅದು ಎಷ್ಟು ಮಾಡಿರ್ತಾರಲ್ಲ ಅದು ನಮಗೆ ವಾಪಸ್ ಸಿಗುತ್ತೆ. ಸೊ ಅದೇ ರೀತಿ ನಾವು ಯುಲಿಪ್ಪಲ್ಲಿ ನೋಡಿದಾಗ ಏನು ಇರುತ್ತೆ, ಇನ್ಶೂರೆನ್ಸು ಇರುತ್ತೆ, ಇನ್ವೆಸ್ಟ್ಮೆಂಟು ಇರುತ್ತೆ. ಸೊ ಇನ್ಶೂರೆನ್ಸ್ ಹಣ ನಮಗೆ ವಾಪಸ್ ಬರೋದಿಲ್ಲ, ಅದು ಏನಂತೀವಿ ನಾವು, ಲೈಫ್ ಕವರ್ ಅಂತೀವಿ. ಸೊ ಆ ಹಣ ವಾಪಸ್ ಬರೋದಿಲ್ಲ. ಸೊ ಇನ್ವೆಸ್ಟ್ಮೆಂಟ್ ಭಾಗ ಏನಿರುತ್ತಲ್ಲ ಅದು ನಮಗೆ ವಾಪಸ್ ಸಿಗುತ್ತೆ. ಸೊ ಇದರಲ್ಲಿ ನಾವು ಏನು ನೋಡಬೇಕಾಗಿರೋದು ಅಂತಂದರೆ, ಟರ್ಮ್ ಇನ್ಶೂರೆನ್ಸಲ್ಲಿ ಹಣ ಯಾಕೆ ವಾಪಸ್ ಬರೋದಿಲ್ಲ ಅಂತ ಇದನ್ನು ಅರ್ಥ ಮಾಡ್ಕೋಬೇಕು. ನೋಡಿ, ಎಂಡೋಮೆಂಟ್ ಪಾಲಿಸಿಯಲ್ಲಿ ಇನ್ಶೂರೆನ್ಸು, ಇನ್ವೆಸ್ಟ್ಮೆಂಟು, ಸೇವಿಂಗ್ಸ್ ಎಲ್ಲ ಕೂಡಿ ನಾವು 10,000 ತುಂಬ್ತಾ ಇದ್ದೀವಿ. ಅದೇ ನಮಗೆ ಟರ್ಮ್ ಇನ್ಶೂರೆನ್ಸ್ ನಾವು ಮಾಡಿಸಿದ್ರೆ ಕೇವಲ 2,000 ತುಂಬಬೇಕಾಗಿತ್ತು. ಯಾಕಂತಂದರೆ ನಾವು ಇನ್ಶೂರೆನ್ಸ್ ಹಣವನ್ನು ಮಾತ್ರ ತುಂಬ್ತೀವಿ ಇದರಲ್ಲಿ, ಟರ್ಮ್ ಇನ್ಶೂರೆನ್ಸಲ್ಲಿ. ಅದರಲ್ಲಿ ಇನ್ವೆಸ್ಟ್ಮೆಂಟು, ಸೇವಿಂಗ್ಸು ಅದರಲ್ಲಿ ಬರೋಲ್ಲ. ಆದರೆ ಎಂಡೋಮೆಂಟ್ ಪಾಲಿಸಿಯಲ್ಲಿ ಇನ್ಶೂರೆನ್ಸು, ಇನ್ವೆಸ್ಟ್ಮೆಂಟು, ಸೇವಿಂಗ್ಸ್ ಇದರಲ್ಲೂ ಇನ್ಶೂರೆನ್ಸ್ ಹಣ ನಮಗೆ ವಾಪಸ್ ಬರೋಲ್ಲ. ಅರ್ಥ ಮಾಡ್ಕೊಳ್ಳಿ, ಇದರಲ್ಲೂ ನಮ್ಗೆ ಇನ್ಶೂರೆನ್ಸ್ ಹಣ ಬರ್ತಾಯಿಲ್ಲ. ಉದಾಹರಣೆಗೆ 2,000, ಆದರೆ ಇನ್ವೆಸ್ಟ್ಮೆಂಟು ಮತ್ತು ಸೇವಿಂಗ್ಸ್ ಮಾತ್ರ ಅದು ಅವರು ನಮಗೆ ವಾಪಸ್ ಕೊಡ್ತಾರೆ. ಸೊ ನಾವು ಈ ಒಂದು ಉದಾಹರಣೆಯಲ್ಲಿ ಎಂಡೋಮೆಂಟ್ ಪಾಲಿಸಿ ಮತ್ತು ಟರ್ಮ್ ಪಾಲಿಸಿನ ಕಂಪೇರ್ ಮಾಡಿದ್ರೆ ನಮಗೆ ಅರ್ಥ ಆಗುತ್ತೆ. ನಾವು LICದೇ ಒಂದು ಉದಾಹರಣೆ ತೊಗೊಂಡ್ಬಿಡೋಣ. ಯಾಕಂತಂದರೆ ತುಂಬ ಜನ LIC ಪ್ಲ್ಯಾನ್ ಮಾಡಿಸ್ತಾರಲ್ಲ. ನೋಡಿ,
ರಿಯಲ್ ಎಕ್ಸಾಂಪಲ್ ತೊಗೊಂಡು ನಾನು ನಿಮ್ಗೆ ಹೇಳಿಬಿಡ್ತೀನಿ ಎಷ್ಟು ಲಕ್ಷ ನೀವು ಕಳ್ಕೊತಾ ಇದ್ದೀರಾ ಅಂತ. ನೋಡಿ, ನಾವು ಏನು ಮಾಡ್ತಾಯಿದ್ದೀವಿ, ಇನ್ಸೂರೆನ್ಸ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಯಾವುದು, ಎಂಡೋಮೆಂಟ್ ಪ್ಲ್ಯಾನ್. ಆಯಿತಾ, ಎಂಡೋಮೆಂಟ್ ಪ್ಲ್ಯಾನ್ ಕ್ಲಿಕ್ ಮಾಡಿದೆ. ನೋಡಿ, ಇದೆಲ್ಲದು ಎಂಡೋಮೆಂಟ್ ಪ್ಲ್ಯಾನ್. LICದು ಎಂಡೋಮೆಂಟ್ ಪ್ಲ್ಯಾನ್ ಇದೆ ನೋಡಿ ಇಷ್ಟು. ಸೊ ಇವೆಲ್ಲನೂ ಎಂಡೋಮೆಂಟ್ ಪ್ಲ್ಯಾನ್. ಸೊ ಮೊದಲನೇದು ನಾವು ತಗೊಳ್ಳೋಣ. ಸೊ ನೋಡಿ, ಇದರಲ್ಲಿ LIC ಏನಿದು ಭೀಮಾ ಜ್ಯೋತಿ ಅಂತ ಒಂದು ಪ್ಲ್ಯಾನು. ಇದರಲ್ಲಿ ಬ್ರೌಚರ್ ಇದೆ. ಬ್ರೌಚರಲ್ಲಿ ನೋಡೋಣ ಅದು ಹೇಗಿದೆ, ಪಾಲಿಸಿಯಲ್ಲಿ ಏನೇನಿದೆ, ಎಷ್ಟು ಸಮ್ ಅಶ್ಯೂರ್ಡು, ಎಷ್ಟು ದುಡ್ಡು ವಾಪಸ್ ಬರುತ್ತೆ ನಮಗೆ, ಎಷ್ಟು ತುಂಬಬೇಕು, ಪ್ರೀಮಿಯಮ್ ಎಷ್ಟಿದೆ, ಕಂತು ಎಷ್ಟಿದೆ ನೋಡೋಣ. ನೋಡಿ, ಇದು ಓಪನ್ ಆಯಿತು. ಭೀಮಾ ಜ್ಯೋತಿ ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿರ್ತಾರೆ. ಆ ಎಕ್ಸಾಂಪಲ್ ನೋಡೋಣ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಇಲ್ಲಿದೆ ನೋಡಿ. ಒಬ್ಬನ ಏಜು ಎಷ್ಟಿದೆ, 35 ವರ್ಷ ಇದೆ. ಆ 35 ವರ್ಷದ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ ಒಂದು ಪಾಲಿಸಿ ತಗೋತಾನೆ. ಯಾವುದು, LIC ಭೀಮಾ ಜ್ಯೋತಿ ಅಂತ. LICದು ಏನಿದೆ, ಭೀಮಾ ಜ್ಯೋತಿ ಅಂತ ಒಂದು ಪಾಲಿಸಿ ತಗೋತಾನೆ. ಪ್ರೀಮಿಯಮ್ ಎಷ್ಟು ವರ್ಷ ಕಟ್ಟಬೇಕು ಅವನು, 15 ವರ್ಷ ಕಟ್ಟಬೇಕು. 15 ವರ್ಷ ಅವನೆಷ್ಟು ಪ್ರೀಮಿಯಮ್ ಕಟ್ಟಬೇಕು. ಎಷ್ಟು ಕಟ್ಟಬೇಕು, 78,770 ವರ್ಷಕ್ಕೊಮ್ಮೆ ಇಷ್ಟು ದುಡ್ಡು ಅವನು ಕಟ್ಟಬೇಕು. ಆಯಿತಾ. ಸಮ್ ಅಶ್ಯೂರ್ಡ್ ಎಷ್ಟಿದೆ, 10 ಲಕ್ಷ ಇದೆ. ಬೇಸಿಕ್ ಸಮ್ ಅಶ್ಯೂರ್ಡ್ ಇಲ್ಲಿ ಎಷ್ಟಿದೆ, 12,50,000. ಸೊ ಇದರಲ್ಲಿ ನೋಡೋಣ. ನೋಡಿ, ಇದರಲ್ಲಿ ಎರಡು ಬರುತ್ತೆ. ಇನ್ ಕೇಸ್ ಆಫ್ ಡೆತ್ ಆಯಿತು ಅಂತಂದರೆ, ಡೆತ್ ಆಗಲಿಲ್ಲ ಅಂತಂದರೆ ನೋಡಿ, ಪಾಲಿಸಿ ಟರ್ಮ್ ಎಷ್ಟಿದೆ ಅವನಿಗೆ, 20 ವರ್ಷ. ನೋಡಿ, 20 ವರ್ಷದಲ್ಲಿ ಅವನು ಏನಾದರೂ ಡೆತ್ ಆಯಿತು ಅಂತಂದರೆ ಅವನಿಗೆ ಮಿನಿಮಮ್ ಎಷ್ಟು ಸಿಗುತ್ತೆ, ಅವನಿಗೆ 12,50,000 ಮಿನಿಮಮ್ ಅಷ್ಟು ಸಿಗುತ್ತೆ. ಮತ್ತು ಅವರು ಪ್ಲಸ್ ಬೋನಸ್ ಅಂತ ಹೇಳ್ತಾರೆ. ಬೋನಸ್ಸು ಗ್ಯಾರಂಟೀಡ್. ಉದಾಹರಣೆಗೆ ನಾನು ನೋಡೋಣ, 1ನೇ ವರ್ಷ ಎಷ್ಟು ತುಂಬ್ತಾನೆ ಅವನು, 78,770 ತುಂಬ್ತಾನೆ. ಸೊ ನಾವು ಹೇಳಿದಾಗೆ ಎಷ್ಟಿದೆ ಅಂತ, ಸಮ್ ಅಶ್ಯೂರ್ಡ್ ಎಷ್ಟಿದೆ, 12,50,000 ಇದೆ. ಈ 12,50,000ಕ್ಕೆ ಇಲ್ಲಿ ನೋಡಿ ಗ್ಯಾರಂಟೀಡ್ ಎಡಿಷನ್, ಇದ್ರ ಜೊತೆಗೆ ಮತ್ತೆ ಇನ್ನೂ 50,000 ಕೂಡಿಸಿ ಅವ್ರು ಎಷ್ಟು ಕೊಡ್ತಾಯಿದ್ದಾರೆ, 13 ಲಕ್ಷ ಕೊಡ್ತಾಯಿದ್ದಾರೆ. ಸೊ ಅಂದರೆ ಸಮ್ ಅಶ್ಯೂರ್ಡು ಪ್ಲಸ್ಸು ಗ್ಯಾರಂಟೀಡ್ ಎಡಿಷನ್, ಇದು ಮತ್ತು ಇದು, ಈ ಎರಡನ್ನು ಕೂಡಿಸಿ ಡೆತ್ ಬೆನಿಫಿಟ್ ಆಗಿ ಅವರು ಕೊಡ್ತಾಯಿದ್ದಾರೆ. ನೋಡಿ, ಅವನು ವರ್ಷ ಏನು 78,770 ಇಲ್ಲಿ ಹೋಗ್ತಾ ಇದ್ದಾನೆ. 15 ವರ್ಷವರೆಗೂ ಇಲ್ಲಿ ತುಂಬಿದ್ದಾನೆ. ಆಯ್ತಲ್ಲ. ಸೊ 15 ವರ್ಷದಲ್ಲಿ ಇನ್ ಕೇಸ್ ಆಫ್ ಡೆತ್ ಆಯಿತು ಅಂತಂದರೆ ಎಷ್ಟು ದುಡ್ಡು ಸಿಗುತ್ತೆ ಅಂತ ಇಲ್ಲಿದೆ. 1ನೇ ವರ್ಷಕ್ಕೆ ಇಲ್ಲಿ ಎಷ್ಟು ಸಿಗುತ್ತೆ ಅವನಿಗೆ, 13 ಲಕ್ಷ ಸಿಗುತ್ತೆ. 15ನೇ ವರ್ಷಕ್ಕೆ ಎಷ್ಟು ಸಿಗುತ್ತೆ ಅವನಿಗೆ, 20 ಲಕ್ಷ ಸಿಗುತ್ತೆ. ನೋಡಿ, 15 ವರ್ಷ ಮಾತ್ರ ಅವನು ಏನು ಮಾಡ್ತಾನೆ, ಕಂತನ್ನು ತುಂಬ್ತಾನೆ. 15 ವರ್ಷ ಆದಮೇಲೆ ಅವನು ಕಂತ ತುಂಬಲ್ಲ. ನೋಡಿ, 15 ವರ್ಷ ಆದ್ಕೊಂಡು ನೋಡಿ, 15 ವರ್ಷಕ್ಕೆ ಎಷ್ಟಿದೆ, 11,81,550 ಇಷ್ಟೇ ಇದೆ. ಮುಂದೆ ಅವನು ಕಂತು ತುಂಬ್ತಾ ಇಲ್ಲ. ಆದರೆ ಅವನದು ಡೆತ್ ಆಯ್ತಂದರೆ, ಅವನು ಸತ್ತೋಗ್ಬಿಟ್ರೆ ಆವಾಗ ಎಷ್ಟು ಸಿಗುತ್ತೆ ಅಂತ ಅದು ಇಲ್ಲಿ ಅವರು ಕೊಟ್ಟಿದ್ದಾರೆ. ಸೊ 20 ವರ್ಷಕ್ಕೆ ಅವನಿಗೆ ಎಷ್ಟು ಸಿಗುತ್ತೆ, 22,50,000 ಸಿಗುತ್ತೆ ಅವನಿಗೆ. ನೋಡಿ, ಇದು ಒಂದು ಎಂಡೋಮೆಂಟ್ ಪಾಲಿಸಿ. ನಾನು ಈಗ ಇದೇ ಪಾಲಿಸಿ ನಾನು ಏನೂ ಚೇಂಜ್ ಮಾಡಲ್ಲ. ಈ 78,770 ನೀವು ತುಂಬ್ತಾ ಇದ್ದೀರಾ. ಇದನ್ನು ನೀವು ಟರ್ಮ್ ಪಾಲಿಸಿ ತೊಗೊಂಡ್ರೆ ನೀವು ಎಷ್ಟು ದುಡ್ಡು ಮಾಡ್ಬೋದು, ಎಷ್ಟು ನಿಮ್ಗೆ ಉಳಿತಾಯ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ಒಂದು ಉದಾಹರಣೆ. ಈ ಎಲ್ಲ ಎಂಡೋಮೆಂಟ್ ಪಾಲಿಸಿ ಮತ್ತು ಟರ್ಮ್ ಇನ್ಶೂರೆನ್ಸ್ ನೀವು ಕಂಪೇರ್ ಮಾಡಿದ್ರೆ ಇದೇ ರೀತಿ ಇರುತ್ತೆ. ಇದು ಒಂದು ಉದಾಹರಣೆ ನಿಮ್ಗೆ ಗೊತ್ತಾಗಲಿ ಅಂತ ನಾನು ಮಾಡ್ತಾಯಿದ್ದೀನಿ. ನಾವು LICಯಲ್ಲಿ ನೋಡಿದ್ವಲ್ಲ, ಸೊ ಅದೇ ಪ್ಲ್ಯಾನನ್ನು ನಾನು ಇಲ್ಲಿ ಕಾಪಿ ಮಾಡ್ಕೊಂಡಿದ್ದೀನಿ. ಸೊ LIC ಇದು ಎಲ್ಲ ನಾವು ಈ ಕಡೆ ನೋಡೋದು LIC. ಇದು ಏನಿದು ಎಂಡೋಮೆಂಟ್ ಪಾಲಿಸಿ. ಸೊ ಈ ಎಂಡೋಮೆಂಟ್ ಪಾಲಿಸಿ ನಾವು ಈಗ ಟರ್ಮ್ ಪಾಲಿಸಿ ಜೊತೆ ಕಂಪೇರ್ ಮಾಡೋಣ. ಈಗ ಈ ಎಂಡೋಮೆಂಟ್ ಪಾಲಿಸಿಯಲ್ಲಿ ಏನಿದೆ, ಇನ್ಶೂರೆನ್ಸು ಇದೆ, ಇನ್ವೆಸ್ಟ್ಮೆಂಟು ಇದೆ, ಸೇವಿಂಗ್ಸ್, ಇದೆಲ್ಲ ಒಟ್ಟಿಗೆ ನಾವು ಮಾಡಿದ್ದೀವಿ. ಸೊ
ನಾವೀಗ ಏನು ಅರ್ಥ ಮಾಡ್ಕೋತಾ ಇದ್ದೀವಿ ಅಂದರೆ ಇನ್ಶೂರೆನ್ಸನ್ನು ಇನ್ವೆಸ್ಟ್ಮೆಂಟನ್ನು ಸಪ್ರೇಟ್ ಮಾಡಿದ್ರೆ ನಾವು ಇದಕ್ಕಿಂತ ಎಷ್ಟು ಹೆಚ್ಚಿಗೆ ಹಣನ ನಾವು ಉಳಿಸ್ಬೋದು ಅಂತ ನಾವು ಅರ್ಥ ಮಾಡ್ಕೋತಾ ಇದ್ದೀವಿ. ಇದು LIC ಪ್ಲ್ಯಾನನ್ನು ನಾನು ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡಿ, ಇಲ್ಲಿ ನಮಗೆ ಎಷ್ಟು ಸಿಗ್ತಾಯಿದೆ ಸಮ್ ಅಶ್ಯೂರ್ಡ್ 12,50,000 ಮಾತ್ರ ಸಿಗ್ತಾಯಿದೆ. ಈಗ ನಾವು ಏನು ಮಾಡೋಣ ಅಂತಂದರೆ ಕೇವಲ ಇನ್ಶೂರೆನ್ಸ್ ತೊಗೊಳ್ಳೋಣ. ಈ ದುಡ್ಡು ನಮಗೆ ವಾಪಸ್ ಬರಲ್ಲ. ಯಾವುದು ಟರ್ಮ್ ಪ್ಲ್ಯಾನಲ್ಲಿರೋ ದುಡ್ಡು ನಮಗೆ ವಾಪಸ್ ಬರಲ್ಲ. ಅದು ನಮಗೆ ವಾಪಸ್ ಬೇಡವೂ ಬೇಡ. ನಾವು ಎಂಡೋಮೆಂಟ್ ಪಾಲಿಸಿಯಲ್ಲಿ ಎಷ್ಟು ದುಡ್ಡು ಕಟ್ತಾಯಿದ್ವಿ? 78,770 ರೂಪಾಯಿ ಕಟ್ತಾಯಿದ್ವಿ. ಆದರೆ ಟರ್ಮ್ ಪ್ಲ್ಯಾನಲ್ಲಿ ನಾವು ಕೇವಲ ವರ್ಷಕ್ಕೆ 12,500 ಕಟ್ಟಿಬಿಟ್ರೆ, ಯಾರಿಗೆ 35 ವರ್ಷದ ಒಬ್ಬನಿಗೆ 12,500 ವರ್ಷಕ್ಕೆ ಕಟ್ಟಿದ್ರೆ ನಮಗೆ ಏನು ಸಿಗುತ್ತೆ? 1 ಕೋಟಿಯ ವಿಮೆ ಸಿಗುತ್ತೆ, ಇನ್ಶೂರೆನ್ಸ್ ಸಿಗುತ್ತೆ. 1 ಕೋಟಿ ಅಂದರೆ ನಾವು 12,500 ಒಂದು ವರ್ಷಕ್ಕೆ ಕಟ್ಟಿಬಿಟ್ರೆ 20 ವರ್ಷದವರೆಗೂ ಕೇವಲ 12,500 ಪ್ರತಿ ವರ್ಷ ಕಟ್ಟಿದ್ರೆ 20 ವರ್ಷದವರೆಗೂ ಯಾವಾಗಾದರೂ ಅವನು ಡೆತ್ ಆಯಿತು ಅಂತಂದರೆ ನಮಗೆ 1 ಕೋಟಿ ಸಿಗುತ್ತೆ. ಆದರೆ ಈ ಇನ್ಶೂರೆನ್ಸ್ ಪ್ಲ್ಯಾನಲ್ಲಿ ನೋಡಿ, ಅವನು ಡೆತ್ ಆದಾಗ ಎಷ್ಟು ಅಮೌಂಟ್ ಸಿಗುತ್ತೆ ಅಂತ ಈ ಕಾಲಮಲ್ಲಿದೆ. ಇಲ್ಲಿ 13 ಲಕ್ಷದಿಂದ ಶುರು ಆಗುತ್ತೆ. 13 ಲಕ್ಷದಿಂದ ಅತಿ ಹೆಚ್ಚು ಅಂತಂದ್ರೆ ಅವನಿಗೆ 22 ಲಕ್ಷ ಸಿಗುತ್ತೆ. ಇನ್ನು ಅವನು ಇನ್ ಕೇಸ್ ಆಫ್ ಡೆತ್ ಆಯ್ತಂದರೆ 1ನೇ ವರ್ಷದಿಂದ 20 ವರ್ಷವರೆಗೂ ಯಾವಾಗಾದರೂ ಡೆತ್ ಆಯ್ತಾರೆ 13 ಲಕ್ಷದಿಂದ 22 ಲಕ್ಷವರೆಗೆ ಮಾತ್ರ ಸಿಗುತ್ತೆ ಅವನಿಗೆ. ಆದರೆ ನಾವು ಅದನ್ನೇ ಟರ್ಮ್ ಪ್ಲ್ಯಾನ್ ಮಾಡಿದ್ರೆ ಯಾವ ರೀತಿ ನಮಗೆ ಬೆನಿಫಿಟ್ ಆಗುತ್ತೆ ನೋಡಿ. 12,500 ನಾವು ಕೇವಲ ವರ್ಷಕ್ಕೆ ತುಂಬಬೇಕು. ನಮಗೆ 1 ಕೋಟಿ ಸಮ್ ಅಶ್ಯೂರ್ಡ್ ಅಂತಂದರೆ ಡೆತ್ ಆಯಿತು ಅಂದರೆ 20 ವರ್ಷದೊಳಗೆ ಡೆತ್ ಆಯಿತು ಅಂತಂದರೆ 1 ಕೋಟಿ ಸಿಗುತ್ತೆ. ಇಲ್ಲಿ ಅತಿ ಹೆಚ್ಚಿಗೆ ಅಂದರೆ 22 ಲಕ್ಷ ಸಿಗ್ತಾಯಿದೆ ನಮಗೆ. ಇಲ್ಲಿ ನಮಗೆ ಎಷ್ಟು ಸಿಗ್ತಾಯಿದೆ? ಇಲ್ಲಿ ಅತಿ ಹೆಚ್ಚಿಗೆ ಅಂತಂದರೆ 22 ಲಕ್ಷ ಸಿಗ್ತಾಯಿದೆ. ಇಲ್ಲಿದೆ ನೋಡಿ, 22 ಲಕ್ಷ ಸಿಗ್ತಾಯಿದೆ ಅತಿ ಹೆಚ್ಚು ಅಂತಂದರೆ. ಸೊ ಆದರೆ ನಮಗೆ ಇಲ್ಲಿ 22 ಲಕ್ಷ 50,000 ಸಿಗ್ತಾಯಿದೆ. ಅದೇ ನಮಗೆ ಟರ್ಮ್ ಪ್ಲ್ಯಾನಲ್ಲಿ 12,500ಕ್ಕೆ 1 ಕೋಟಿ ಸಿಗುತ್ತೆ. ಈಗ ನಾವು ಏನು ಮಾಡೋಣ ಅಂತಂದರೆ ನೋಡಿ, ಎಂಡೋಮೆಂಟಲ್ಲಿ ನಾವು ಎಷ್ಟು ಕಟ್ತಾಯಿದ್ವಿ? ಇದರಲ್ಲಿ 78,770 ಕಟ್ತಾಯಿದ್ವಿ ಇಲ್ಲಿ ಅಲ್ವಾ. ಈಗ 78,770 ನಾವು ಏನು ಮಾಡೋಣ? ಇನ್ಶೂರೆನ್ಸ್ ಬೇರೆ, ಇನ್ವೆಸ್ಟ್ಮೆಂಟ್ ಬೇರೆ. ಸೊ ನಾವು ಇನ್ಶೂರೆನ್ಸ್ಗೆ ಎಷ್ಟು ಕಟ್ತಾಯಿದ್ವಿ? 12,500. ಈ ದುಡ್ಡು ನಮಗೆ ವಾಪಸ್ ಬರೋಲ್ಲ, ಇದನ್ನು ಬಿಟ್ಬಿಡೋಣ. 12,500 ನಮಗೆ ದುಡ್ಡು ಎಷ್ಟು ಉಳಿತು? 66,270 ರೂಪಾಯಿ ಉಳಿತು ನಮಗೆ. ಈ ದುಡ್ಡನ್ನು ನಾವು ಇನ್ವೆಸ್ಟ್ ಮಾಡೋಣ. ನೋಡಿ, ನಾವೇನು ಮಾಡ್ತಾಯಿದ್ದೀವಿ? 78,770ರಲ್ಲಿ ಇನ್ಶೂರೆನ್ಸ್ ಬೇರೆ ಮಾಡ್ತಾಯಿದ್ದೀವಿ, ಇನ್ವೆಸ್ಟ್ಮೆಂಟ್ ಬೇರೆ ಮಾಡ್ತಾಯಿದ್ದೀವಿ. ಈ ಭಾಗ ಇನ್ಶೂರೆನ್ಸ್. ಈ ಟರ್ಮ್ ಪ್ಲ್ಯಾನಲ್ಲಿ 1 ಕೋಟಿವರೆಗೂ ಇನ್ಶೂರೆನ್ಸ್ ಸಿಗ್ತಾಯಿದೆ. ನಾವು 20 ವರ್ಷದಲ್ಲಿ ಡೆತ್ ಆಯಿತು ಅಂದರೆ ನಮ್ಗೆ 1 ಕೋಟಿ ಸಿಗುತ್ತೆ. ಇದು ಮುಗಿದೋಯ್ತು ಇನ್ಶೂರೆನ್ಸ್. ಇಷ್ಟೇ ಸಿಂಪಲ್. ಟರ್ಮ್ ಪ್ಲ್ಯಾನಲ್ಲಿ ಇದೇ ಮುಗಿದೋಯ್ತು. ಆದರೆ ನಮ್ಗೆ ಉಳಿದಿದ್ದ ದುಡ್ಡು ಎಷ್ಟು? 62,270 ನಮ್ಮ ಪಾಕೆಟಲ್ಲೇ ಇದೆ. ಯಾಕಂದರೆ ನಾವಿಲ್ಲಿ ಪ್ರತಿ ವರ್ಷ 12,500 ಮಾತ್ರ ಕಟ್ತಾಯಿದ್ದೀವಿ. ಇಲ್ಲಿ ಎಷ್ಟು ಕಟ್ತಾಯಿದ್ದೀವಿ? 12,500 ಮಾತ್ರ ಕಟ್ತಾಯಿದ್ದೀವಿ. ಇಲ್ಲಿ 78,770 ಕಟ್ತಾಯಿದ್ವಿ. ನಮಗೆ ಉಳಿದಿದ್ದ ದುಡ್ಡು ಎಷ್ಟೀಗ? 66,270. ಇದನ್ನು ನಾವೇನು ಮಾಡೋಣ? ಇನ್ವೆಸ್ಟ್ಮೆಂಟ್ ಮಾಡೋಣ. ಸೊ ಎಲ್ಲಿ ಮಾಡೋಣ ಇನ್ವೆಸ್ಟ್ಮೆಂಟು? ಮ್ಯೂಚುವಲ್ ಫಂಡಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ನಮಗೆ 14ರಿಂದ 20% ರಿಟರ್ನ್ ಸಿಗುತ್ತೆ. ನಾವು ಅತಿ ಕಡಿಮೆ ನಮಗೆ ಬಡ್ಡಿ ದರ ಹಿಡಿದ್ರೂ ಸಹಿತ ಪ್ರತಿ ವರ್ಷ ನಾವು ಎಷ್ಟು ಮಾಡ್ತೀವಿ? 66,270 ನಾವು ಇನ್ವೆಸ್ಟ್ ಮಾಡಿದ್ರೆ 14% ನಮ್ಗೆ ಎಷ್ಟು ಸಿಗುತ್ತೆ? 15 ವರ್ಷ ಆದಕೂಳೆ 33,78,000. ನೋಡಿ, ಇಲ್ಲಿ ಏನಾಗ್ತಾಯಿದೆ ನೋಡಿ. ಉದಾಹರಣೆಗೆ ಇಲ್ಲಿ ಈ LIC ನೀವು ಎಂಡೋಮೆಂಟ್ ಪಾಲಿಸಿ ತೊಗೊಂಡಾಗ 10ನೇ ವರ್ಷಕ್ಕೆ ಅವನು ತೆಗೆದುಕೊಂಡ್ರೆ ಅವ್ನಿಗೆ ಎಷ್ಟು ಸಿಗ್ತಾಯಿದೆ? 17,50,000 ಸಿಗ್ತಾಯಿದೆ.
ಈ ಟರ್ಮ್ ಪ್ಲ್ಯಾನಲ್ಲಿ ಎಷ್ಟು ಸಿಗುತ್ತೆ ನೋಡೋಣ. 10 ವರ್ಷಕ್ಕೆ ಅವ್ನು ತೀರ್ಕೊಂಡು ಅಂತ ಅಂದ್ಕೊಳ್ಳೋಣ. ಸೊ 10 ವರ್ಷ ಈಗ ನಾವು ಇನ್ಸೂರೆನ್ಸಲ್ಲಿ ಎಷ್ಟು ಸಿಗುತ್ತೆ, ಇದು 1 ಕೋಟಿ ಫಿಕ್ಸ್. ಇದರಲ್ಲಿ ಏನು 20 ವರ್ಷದಲ್ಲಿ ಯಾವಾಗಾದರೂ ಅವ್ನು ತೀರ್ಕೊಳ್ಳಿ, 1ನೇ ವರ್ಷದಿಂದ 20 ವರ್ಷ 1 ಕೋಟಿ ಸಿಕ್ಬಿಡುತ್ತೆ. ಸೊ 10 ವರ್ಷಕ್ಕೆ ಇಲ್ಲಿ ಎಷ್ಟು ಸಿಕ್ತು, 1 ಕೋಟಿ ಸಿಕ್ತು. ಇನ್ವೆಸ್ಟ್ಮೆಂಟಲ್ಲಿ ನಮಗೆ ಎಷ್ಟು ಸಿಗುತ್ತೆ, 10 ವರ್ಷಕ್ಕೆ ಇಲ್ಲಿ ನೋಡಿ, ಇಲ್ಲಿ 15 ಲಕ್ಷ ಸಿಗ್ತಾಯಿದೆ. ಅಂದರೆ ಅವನಿಗೆ ಒಟ್ಟು 1 ಕೋಟಿ 15 ಲಕ್ಷ ಸಿಕ್ತು. ಇಲ್ಲಿ ಎಷ್ಟು ಸಿಗ್ತಾಯಿದೆ 10ನೇ ವರ್ಷಕ್ಕೆ, 17 ಲಕ್ಷ. ಇಲ್ಲಿ ಕೇವಲ 17 ಲಕ್ಷ ಸಿಗ್ತಾಯಿದೆ ನಿಮಗೆ. ಇಲ್ಲಿ 1 ಕೋಟಿ ನಮಗೆ ಇನ್ಸೂರೆನ್ಸು, ಇದು ಇನ್ಸೂರೆನ್ಸ್ ಇದು 1 ಕೋಟಿ ಇನ್ಸೂರೆನ್ಸ್ ಸಿಗ್ತಾಯಿದೆ. ಅದಲ್ಲದೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋ ದುಡ್ಡು ಎಷ್ಟು ಸಿಗ್ತಾಯಿದೆ ನಿಮಗೆ, 15 ಲಕ್ಷ. ಅಂದರೆ 1 ಕೋಟಿ 15 ಲಕ್ಷ. ಸುಮಾರು ನಮಗೆ 1 ಕೋಟಿ ನಮ್ಗೆ ಹೆಚ್ಚಿಗೆ ಸಿಗ್ತಾಯಿದೆ ಎಲ್ಲಿ, ಟರ್ಮ್ ಪ್ಲ್ಯಾನಲ್ಲಿ. ಇದು ಕೇವಲ 15 ವರ್ಷದ್ದಾಯಿತು. ಇಲ್ಲಿ 20 ವರ್ಷದವರೆಗೂ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಸೊ ನಾವು 20 ವರ್ಷದವರೆಗೂ ಕ್ಯಾಲ್ಕುಲೇಟ್ ಮಾಡೋಣ. ಈಗ ನೋಡಿ, 66,270 ನಾವು 15 ವರ್ಷ ಇನ್ವೆಸ್ಟ್ ಮಾಡಿದ್ದೀವಿ. ಇಲ್ಲಿ 15 ವರ್ಷ ಅವರು ಇಲ್ಲಿ 78,770 15 ವರ್ಷ ತುಂಬಿದ್ದಾರೆ. 15 ವರ್ಷ ಆದಮೇಲೆ ಏನು ತುಂಬ್ತಾ ಇಲ್ಲ. ಸೊ ನಾವು ಇಲ್ಲಿ ಏನು ತುಂಬೋದು ಬೇಡ. ಇಲ್ಲಿ ನೋಡಿ, ಇಲ್ಲಿ ನಾನು ಕ್ಯಾಲ್ಕುಲೇಷನ್ ಮಾಡಿದ್ದಿದೆ, ನಿಮಗೆ ತೋರಿಸ್ತೀನಿ ಹೇಗೆ ವರ್ಕ್ ಆಗುತ್ತೆ ಅಂತ. ಇಲ್ಲಿ ನೋಡಿ, ಇದು ನಾನು ಕ್ಯಾಲ್ಕುಲೇಟ್ ಮಾಡಿರೋದು. 30 ನೋಡಿ, ಈ ಕೊನೆಗೆ ಎಷ್ಟು ಉಳಿದು ನಮಗೆ 33 ಲಕ್ಷ. 15 ವರ್ಷದ ಕೊನೆಗೆ ನಮಗೆ ಇನ್ವೆಸ್ಟ್ಮೆಂಟ್ ಎಷ್ಟಾಗಿರುತ್ತೆ, 33,78,000 ಆಗಿರುತ್ತೆ. ಈ 33,78,000ನ ಇನ್ನು 5 ವರ್ಷ, ಇಲ್ಲಿ ನೋಡಿ, ಇನ್ನು 5 ವರ್ಷ ನಾವು ಇನ್ವೆಸ್ಟ್ ಹಾಗೆ ಬಿಟ್ಟರೆ ಅದು ಎಷ್ಟಾಗುತ್ತೆ ಅಂತ ನಾವು ಇಲ್ಲಿ ನೋಡೋಣ. ನೋಡಿ, 33,78,000ನ ನಾವು ಇಲ್ಲಿ ನೋಡಿ, 33,78,000 ಏನು 5 ವರ್ಷನ ನಾವು ತುಂಬ್ತಾಯಿದ್ವಿ. ಎಷ್ಟು ಬಡ್ಡಿ ನಮ್ಗೆ 14% ಬಡ್ಡಿ ಸಿಗ್ತಾಯಿದೆ. ಸೊ ಅದು ಎಷ್ಟಾಗುತ್ತೆ, 65 ಲಕ್ಷ ಆಗುತ್ತೆ. ಅಂದರೆ 20ನೇ ವರ್ಷಕ್ಕೆ ನಮಗೆ ಎಷ್ಟು ಸಿಗುತ್ತೆ, 20ನೇ ವರ್ಷಕ್ಕೆ ಅವನು ಉದಾಹರಣೆಗೆ ಅವನು 20ನೇ ವರ್ಷಕ್ಕೆ ಅವನು ಸತ್ತೋಗ್ಬಿಟ್ಟ ಅಂತಂದರೆ ಇಲ್ಲಿ 1 ಕೋಟಿ ಸಿಗ್ತಾಯಿದೆ, ಇಲ್ಲಿ 65 ಲಕ್ಷ ಸಿಗ್ತಾಯಿದೆ. ಸೊ 1 ಕೋಟಿ 65 ಲಕ್ಷ ಸಿಗ್ತಾಯಿದೆ. ಇಲ್ಲಿ ಅವನಿಗೆ ಇಲ್ಲಿ ಏನು ಸಿಗ್ತಾಯಿದೆ, ಇಲ್ಲಿ 22 ಲಕ್ಷ ಸಿಗ್ತಾಯಿದೆಯಲ್ಲ, ಅದನ್ನೇ ನೀವು ಟರ್ಮ್ ಪ್ಲ್ಯಾನ್ ಮಾಡಿದ್ರೆ 1 ಕೋಟಿ 65 ಲಕ್ಷ ಸಿಗ್ತಾಯಿದೆ. ಅಂದರೆ ಸುಮಾರು ನಿಮಗೆ ಎಷ್ಟು ಸಿಗ್ತಾಯಿದೆ, 1 ಕೋಟಿ 43 ಲಕ್ಷ ಹೆಚ್ಚಿಗೆ ಸಿಗ್ತಾಯಿದೆ. ಹಾಗಾದರೆ ಡೆತ್ ಆಗಿಲ್ಲ ಅಂತಂದರೆ ನೋಡಿ, ಎಂಡೋಮೆಂಟ್ ಪಾಲಿಸಿಯಲ್ಲಿ ದುಡ್ಡು ವಾಪಸ್ ಬರ್ತಾಯಿದೆ, ಇಲ್ಲಿ ವಾಪಸ್ ಬರಲ್ಲ. ಇಲ್ಲಿ ನೋಡಿ, ನಾವು ತಿಂಗಳು 12,500 ಕಟ್ತಾಯಿದ್ವಿ. ಡೆತ್ ಆಯಿತು ಅಂದರೆ 1 ಕೋಟಿ ಸಿಗ್ತದೆ. ಡೆತ್ ಆಗಿಲ್ಲ ಅಂತಂದರೆ ನೋಡಿ, 20 ವರ್ಷ ಆದ್ಕೊಳ್ಳಿ ಏನಾಗುತ್ತೆ ಅಂತ ನಾವು ನೋಡಿದ್ರೆ ಈ ದುಡ್ಡು ನಮ್ಗೆ ವಾಪಸ್ ಸಿಗಲ್ಲ. 1 ಕೋಟಿ ನಮಗೆ ಇದು ಡೆತ್ ಆದರೆ ಮಾತ್ರ ಸಿಗುತ್ತೆ, ಇದು ನಮಗೆ ಸಿಗಲ್ಲ. ಆದರೆ 20 ವರ್ಷ ಆದ್ರೂ ಅವನು ಜೀವಂತ ಇದ್ದರೆ ನಮ್ಗೆ ಎಷ್ಟು ಸಿಗ್ತಾಯಿದೆ, ಇಲ್ಲಿ 65 ಲಕ್ಷ ಇಲ್ಲಿ ಸಿಗ್ತಾಯಿದೆ. ಇಲ್ಲಿ ಎಷ್ಟು ಸಿಗ್ತಾಯಿದೆ, ಕೇವಲ 22 ಲಕ್ಷ ಸಿಗ್ತದೆ. ಅಂದರೆ 20 ವರ್ಷದೊಳಗೆ ಡೆತ್ ಆದರೆ 1 ಕೋಟಿ 60 ಲಕ್ಷ ಸಿಗ್ತಾಯಿದೆ. ಜೀವಂತ ಇದ್ದರೆ ನಮಗೆ ಸುಮಾರು 65 ಲಕ್ಷ ಇಲ್ಲಿ ಟರ್ಮ್ ಪ್ಲ್ಯಾನಲ್ಲೇ. ಅಂದರೆ ನಾವು ಇನ್ಸೂರೆನ್ಸ್ ಬೇರೆ ಮಾಡ್ತಾಯಿದ್ದೀವಿ, ಇಲ್ಲಿ ಇನ್ವೆಸ್ಟ್ಮೆಂಟ್ ಬೇರೆ ಮಾಡ್ತಾಯಿದ್ದೀವಿ. ಸೊ ಇನ್ವೆಸ್ಟ್ಮೆಂಟಲ್ಲಿ ನಮಗೆ ಎಷ್ಟು ಸಿಗ್ತಾಯಿದೆ, ನಮಗೆ 65 ಲಕ್ಷ ಸಿಗ್ತಾಯಿದೆ. ಇಲ್ಲಿ ಕೇವಲ 20. ಅಂದರೆ 20 ವರ್ಷದಲ್ಲಿ ಅವನು ತೀರ್ಕೊಂಡ್ರೂ ಟರ್ಮ್ ಪ್ಲ್ಯಾನು ಬೆನಿಫಿಟ್ಟು. ಅವನು ಜೀವಂತ ಇದ್ದರೂ ಸಹಿತ ನಮಗೆ ಇಲ್ಲಿ ಜೀವಂತ ಇದ್ದರೆ ಇಲ್ಲಿ ಎಷ್ಟು ಹೆಚ್ಚಿಗೆ ಸಿಗ್ತಾಯಿದೆ, 45 ಲಕ್ಷ ಇಲ್ಲಿ ಹೆಚ್ಚಿಗೆ ಸಿಗ್ತಾಯಿದೆ ಇನ್ವೆಸ್ಟ್ಮೆಂಟಲ್ಲಿ. ನಮಗೆ ಇನ್ಸೂರೆನ್ಸ್ ದುಡ್ಡು ನಮ್ಗೆ ಸಿಗೋಲ್ಲ, ಯಾಕಂತಂದರೆ ಅವನು ಉಳಿದಿದ್ದಾನೆ, ಈ ದುಡ್ಡು ಹೋಯ್ತು, ಇದು ನಮಗೆ ಸಿಗೋಲ್ಲ. 20 ವರ್ಷದೊಳಗೇ ಇವನು ತೀರ್ಕೊಂಡ್ರೆ ಮಾತ್ರ ನಮಗೆ ಇದು 1 ಕೋಟಿ ಸಿಗುತ್ತೆ, ಇಲ್ಲಾಂದರೆ ಸಿಗಲ್ಲ. ಆದರೆ ಇನ್ವೆಸ್ಟ್ಮೆಂಟ್ ದುಡ್ಡು ನಮಗೆ ಸಿಗುತ್ತೆ 65 ಲಕ್ಷ. ಅದೇ ನಮಗೆ ಎಂಡೋಮೆಂಟ್ ಪಾಲಿಸಿಯಲ್ಲಿ 22 ಲಕ್ಷ ಸಿಕ್ಕರೆ ನಮಗೆ ಇಲ್ಲಿ 65 ಲಕ್ಷ ಸಿಗ್ತಾಯಿದೆ. ಸೊ ನಾವೇನು ಮಾಡ್ತಾಯಿದ್ವಿ, ಸಿಂಪಲ್ ಮಾಡಿದ್ದೀವಿ. ಏನು ಮಾಡಿದ್ದೀವಿ,
ಇನ್ಸೂರೆನ್ಸ್ ಬೇರೆ ಮಾಡಿದ್ದೀವಿ, ಇನ್ವೆಸ್ಟ್ಮೆಂಟ್ ಬೇರೆ ಮಾಡಿದ್ದೀವಿ. ಯಾವಾಗಲೂ ನಾವು ಸ್ಪೆಷಲಿಸ್ಟ್ ಹತ್ರ ಹೋಗಬೇಕು. ಇಲ್ಲಿ ಏನಾಗ್ತಾಯಿದೆ ಎಂಡೋಮೆಂಟ್ ಪಾಲಿಸಿಯಲ್ಲಿ ಇನ್ವೆಸ್ಟ್ಮೆಂಟು ಮತ್ತು ಇನ್ಸೂರೆನ್ಸು ಇವೆರಡೂ ಒಟ್ಟಿಗೆ ಸೇರಿಬಿಟ್ರೆ ಇದರಲ್ಲಿ ಈ ಪ್ಲ್ಯಾನಲ್ಲಿ ನಮಗೆ ಇನ್ವೆಸ್ಟ್ಮೆಂಟು ಚೆನ್ನಾಗಿ ಸಿಗಲ್ಲ, ಇನ್ಸೂರೆನ್ಸು ಚೆನ್ನಾಗಿ ಸಿಗಲ್ಲ. ಯಾವಾಗ ನಾವು ಇನ್ವೆಸ್ಟ್ಮೆಂಟು ಇನ್ಸೂರೆನ್ಸ್ ಸಪ್ರೇಟ್ ಮಾಡ್ತೀವಿ ಆವಾಗ ನಮಗೆ ಇನ್ಸೂರೆನ್ಸು ಚೆನ್ನಾಗಿ ಸಿಗುತ್ತೆ, ಇನ್ವೆಸ್ಟ್ಮೆಂಟು ಚೆನ್ನಾಗಿ ಸಿಗುತ್ತೆ. ಎಂಡೋಮೆಂಟ್ ಪಾಲಿಸಿನ ಯಾರೂ ಬೈ ಮಾಡಬಾರ್ದು. ಈ ಎಂಡೋಮೆಂಟ್ ಪಾಲಿಸಿನ ನಾವು ಯಾರೂ ಬೈ ಮಾಡಬಾರ್ದು. ಮತ್ತು ಅದರಲ್ಲಿ ಇನ್ಸೂರೆನ್ಸ್ LICನ ಯಾರೂ ಬೈ ಮಾಡಲೇಬಾರ್ದು. ಯಾಕಂದರೆ ಬೇರೆ ಕಡೆ ಇನ್ಸೂರೆನ್ಸಲ್ಲಿ 30,000 ತುಂಬುದಿದ್ದರೆ LICಯಲ್ಲಿ 55,000 ಇರುತ್ತೆ. ಅಂದರೆ ಬೇರೆ ಇನ್ಸೂರೆನ್ಸ್ ಕಂಪನಿಗಳಿಂದ ತುಂಬಾ ಹೆಚ್ಚಿಗೆ ಇರುತ್ತೆ. ಸೊ ಹೀಗಾಗಿ ನಾವು ಈ LICನೂ ಮಾಡಬಾರ್ದು, ಎಂಡೋಮೆಂಟ್ ಪಾಲಿಸಿನೂ ಮಾಡಬಾರ್ದು. ಇಲ್ಲಿ ಸ್ಮಾಲ್ ಮಿಸ್ಟೇಕ್ ಆಗಿದೆ. ಇಲ್ಲಿ ನಾನು 0 ಹಾಕಿ ನಾನು ಕ್ಯಾಲ್ಕುಲೇಟ್ ಮಾಡಬೇಕಿತ್ತು. ಆದರೆ ನಾನು ಇಲ್ಲಿ ಸ್ಟಾರ್ಟಿಂಗ್ ಅಮೌಂಟನ್ನು ಹಾಕಿದ್ದೀನಿ. ಸ್ವಲ್ಪ ಅದು ಚೇಂಜ್ ಆಗುತ್ತೆ. ಇಲ್ಲಿ ನೋಡಿ ಫೈನಲ್ ವ್ಯಾಲ್ಯೂ ಇಲ್ಲಿದೆ, ಇದು ಕರೆಕ್ಟಾಗಿರೋದು. ಸೊ ಫೈನಲ್ ಆಗಿ ಏನಾಗಿದೆ ನೋಡಿ, LICಯಲ್ಲಿ ಈ ಚಾರ್ಟಲ್ಲಿ ಎಲ್ಲ ಡೀಟೇಲ್ಸ್ ತೋರಿಸ್ತಾ ಇದೆ ನೋಡಿ. LICಯಲ್ಲಿ ಮೊದಲನೇ ವರ್ಷ ಅವನಿಗೆ ಡೆತ್ ಆಯಿತು ಅಂತಂದರೆ ಇಷ್ಟು ಸಿಗುತ್ತೆ. ಸೊ ಈ ಕಾಲಮಲ್ಲಿ ಯಾವ್ಯಾವ ವರ್ಷ ಅವನದು ಡೆತ್ ಆಯಿತು ಅಂತಂದರೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂತ ಈ ಕಾಲಮಲ್ಲಿ ಇದೆ. ಸೊ 20ನೇ ವರ್ಷಕ್ಕೆ ಅವ್ರಿಗೆ ಎಷ್ಟು ಸಿಗ್ತಾಯಿದೆ? 22,50,000 ಸಿಗ್ತಾಯಿದೆ. 20 ವರ್ಷದ ಕೊನೆವರೆಗೂ ಅವನು ಡೆತ್ ಆಗಿಲ್ಲ ಅಂತಂದರೆ ಅವ್ರಿಗೆ ಎಷ್ಟು ಸಿಗುತ್ತೆ? 20 ಲಕ್ಷ ಸಿಗುತ್ತೆ. ಇದು LIC ಜೀವನ್ ಬಿಮಾ. ಇದು ಏನು ಎಂಡೋಮೆಂಟ್ ಪಾಲಿಸಿಲಿ. ಹಾಗೆಯೇ ನಾವು ಇಲ್ಲಿ ಕರೆಕ್ಟಾಗಿರೋ ಚಾರ್ಟ್ ನೋಡಿದ್ರೆ ಈ ಟರ್ಮ್ ಪ್ಲ್ಯಾನಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ, ನಾವು ಇನ್ವೆಸ್ಟ್ಮೆಂಟ್ ಬೇರೆ ಮತ್ತು ಇನ್ಸೂರೆನ್ಸ್ ಬೇರೆ ಮಾಡ್ತಾಯಿದ್ದೀವಿ. ಹೀಗಾಗಿ ನೋಡಿ ಇಲ್ಲಿ ಏನು ತೋರಿಸ್ತಾ ಇದೆ ನೋಡಿ, 20 ವರ್ಷದವರೆಗೂ ಯಾವಾಗಾದರೂ ಡೆತ್ ಆಯ್ತಂದರೆ ಅವನಿಗೆ 1 ಕೋಟಿ ಸಿಗುತ್ತೆ. ಅದಕ್ಕೆ ಹೊರತಾಗಿ ಮತ್ತೆ ನಮಗೆ ಇನ್ವೆಸ್ಟ್ಮೆಂಟು ಸಿಗುತ್ತೆ. ಸೊ ಉದಾಹರಣೆಗೆ 1ನೇ ವರ್ಷ ಅವನದು ಡೆತ್ ಆಯ್ತು ಅಂತಂದರೆ ಅವನು ಸತ್ತೋಗ್ಬಿಟ್ರೆ ಎಷ್ಟು ಸಿಗುತ್ತೆ ನಮಗೆ? ಇಲ್ಲಿ 1 ಕೋಟಿ ಸಿಗುತ್ತೆ, ಇಲ್ಲಿ 66,000 ಸಿಗುತ್ತೆ. ಸೊ 1,66,000, 1,66,000 ಸಿಗುತ್ತೆ. ಸೊ ಹಾಗೆಯೇ 10ನೇ ವರ್ಷ ಆಯಿತು ಅವನು ತೀರೋಗ್ಬಿಟ್ರೆ ಎಷ್ಟು ಸಿಗುತ್ತೆ? 1,12,00,000 ಸಿಗ್ತಾ ಇದೆ. ಸೊ ಈ 20ನೇ ವರ್ಷಕ್ಕೆ ನೋಡಿ, ಇಲ್ಲಿ 20ನೇ ವರ್ಷಕ್ಕೆ ಅವನು ಡೆತ್ ಆಯಿತು ಅಂತಂದರೆ ಎಷ್ಟು ಸಿಗ್ತಾಯಿದೆ ನಮಗೆ? 1,55,00,000 ಸಿಗ್ತಾಯಿದೆ. LICಯಲ್ಲಿ ಎಷ್ಟು ಸಿಗ್ತಾಯಿದೆ? 22 ಲಕ್ಷ ಸಿಗ್ತಾಯಿದೆ. ಇಲ್ಲಿ 1,55,00,000 ಸಿಗ್ತಾಯಿದೆ. ಅಂದರೆ ಸುಮಾರು 7 ಪಟ್ಟು ಹೆಚ್ಚಿಗೆ ಸಿಗ್ತಾಯಿದೆ ನಿಮಗೆ. 1,35,00,000 ಹೆಚ್ಚಿಗೆ ಸಿಗ್ತಾಯಿದೆ. ಇಲ್ಲಿ 20 ವರ್ಷ ಆದಮೇಲೆ ಎಷ್ಟು ಸಿಗ್ತಾಯಿದೆ? 20 ವರ್ಷದವರೆಗೆ ಮಾತ್ರ ಲೈಫ್ ಕವರ್ ಇರೋದು. 20 ವರ್ಷವರೆಗೂ ಅವನು ಡೆತ್ ಆಗಿಲ್ಲ ಅಂತಂದರೆ ಅವನಿಗೆ ಈ 1 ಕೋಟಿ ಸಿಗಲ್ಲ. ಹಾಗೆಯೇ ನಮಗೆ ಈ ಏನು ಇಲ್ಲಿ ಅಮೌಂಟ್ ತುಂಬಿರ್ತೀವಲ್ಲ ಅದು ನಮಗೆ ಸಿಗಲ್ಲ. ಆದರೆ ನಾವು ಇನ್ವೆಸ್ಟ್ ಮಾಡಿರೋದು ನಮಗೆ ಎಷ್ಟು ಸಿಗ್ತಾಯಿದೆ ನೋಡಿ, ಇಲ್ಲಿ 55 ಲಕ್ಷ ಸಿಗ್ತಾಯಿದೆ. ಅದೇ ಈ LICಯಲ್ಲಿ ನಮಗೆ ಕೇವಲ 20 ಲಕ್ಷ ಸಿಗ್ತಾಯಿದೆ. ಅವನು ಡೆತ್ ಆಗಿಲ್ಲ ಅಂತಂದರೆ ಅವ್ನಿಗೆ ಎಷ್ಟು ಸಿಗ್ತಾಯಿದೆ? 20 ಲಕ್ಷ ಸಿಗ್ತಾಯಿದೆ. ಇಲ್ಲಿ ನಮಗೆ 55 ಲಕ್ಷ ಸಿಗ್ತಾಯಿದೆ. ಅವನ ಡೆತ್ ಆಯ್ದರೂ ಅವನು 1 ವರ್ಷದಿಂದ 20 ವರ್ಷವರೆಗೂ ಅವನು ಡೆತ್ ಆಯಿತು ಅಂದರೂ ನಮ್ಗೆ ಹೆಚ್ಚಿಗೆ ಸಿಗ್ತಾಯಿದೆ. 1 ಕೋಟಿಗಿಂತ ಇಲ್ಲಿ ಹೆಚ್ಚಿಗೆ ಸಿಗ್ತಾಯಿದೆ. ಆಗಿಲ್ಲ ಅಂತಂದ್ರೂ ಇಲ್ಲಿ ನಮ್ಗೆ 55 ಲಕ್ಷ ಸಿಗ್ತಾಯಿದೆ, ಇಲ್ಲಿ 20 ಲಕ್ಷ ಸಿಗ್ತಾಯಿದೆ. ಇಲ್ಲೂ ನಮಗೆ ಎಷ್ಟು? 36 ಲಕ್ಷ ನಮಗೆ ಹೆಚ್ಚಿಗೆ ಸಿಗ್ತಾಯಿದೆ. ಹೀಗಾಗಿ ಯಾವಾಗಲೂ ಟರ್ಮ್ ಪ್ಲ್ಯಾನೇ ಒಳ್ಳೆಯದು. ಈ ಎಂಡೋಮೆಂಟ್ ಪಾಲಿಸಿ ಏನಿರುತ್ತಲ್ಲ ಅದು ಕಂಪನಿಗೆ ಲಾಭ ಹೊರತು ನಮಗೆ ಲಾಭ ಅಲ್ಲ. ಹೀಗಾಗಿ ನಾವು ಯಾವಾಗಲೂ ಎಂಡೋಮೆಂಟ್ ಪಾಲಿಸಿನ ನಾವು ಬೈ ಮಾಡೋಕ್ಕೆ ಹೋಗಬಾರ್ದು. ಇನ್ಸೂರೆನ್ಸ್ ಒಂದೇ ಇರಬೇಕು. ಒಂದಕ್ಕಿಂತ ಹೆಚ್ಚಿಗೆ ನೀವು ಇನ್ಸೂರೆನ್ಸ್ ಬೈ ಮಾಡಿದ್ದೇ ಆದಲ್ಲಿ
ನೀವು ಇನ್ಸೂರೆನ್ಸ್ ಸರಿಯಾದದ್ದನ್ನು ನೀವು ಆಯ್ಕೆ ಮಾಡಿಲ್ಲ, ಚೂಸ್ ಮಾಡಿಲ್ಲ ಅಂತಲೇ ಅರ್ಥ. ಸೊ ನಾನು ಟೈರ್ ಟು ಟೈರ್ ಸಿಟಿಯಲ್ಲಿ ಹಳ್ಳಿಗಳಲ್ಲಿ ಎಲ್ಲ ಹೋಗ್ತೀನಲ್ಲ, ತುಂಬ ಜನರ ಜೊತೆ ಮಾತಾಡ್ತೀನಿ. ಎಲ್ಲರ ಹತ್ರನೂ 5-10 ಇನ್ಸೂರೆನ್ಸ್ ಪಾಲಿಸಿ ಇದ್ದಾವೆ. ಸ್ನೇಹಿತರೆ, ಒಂದೇ ಒಂದು ಇನ್ಸೂರೆನ್ಸ್ ಸಾಕು. ನೀವು ಚೆನ್ನಾಗಿರೋದು ಆಯ್ಕೆ ಮಾಡಿದ್ರೆ ನೀವು 10 ಇನ್ಸೂರೆನ್ಸಲ್ಲಿ ನಿಮಗೇನು ಸಮಸ್ಯೆಗಳು ಸಿಗುತ್ತೋ ಬರೀ ಒಂದು ಇನ್ಸೂರೆನ್ಸಲ್ಲಿ ಬರೀ ನೀವು ಎಷ್ಟು ಪೇ ಮಾಡಬೇಕು ಅದರದ್ದು ನೀವು ಏನು ಪೇ ಮಾಡ್ತಾ ಇದ್ದೀರಲ್ಲ ಓನ್ಲಿ 10% ಪೇ ಮಾಡಿದ್ರೆ ಸಿಗುತ್ತೆ. ಸೊ ನೀವು ಅದರಲ್ಲಿ ಸ್ವಲ್ಪ ನಾಲೆಜ್ ತಗೊಂಡು ಸರಿಯಾದದ್ದನ್ನು ನೀವು ಆಯ್ಕೆ ಮಾಡಿದ್ರೆ ನಿಮಗೆ ಒಳ್ಳೆಯ ಸಮಸ್ಯೆಗಳು ಸಿಗುತ್ತೆ. ಹಾಗಾದರೆ ಈ ವಿಡಿಯೋದಲ್ಲಿ ನಾವು ಏನೇನು ನೋಡಿದ್ವಿ ಅಂತ ನೋಡೋದಾದರೆ, ಇನ್ಸೂರೆನ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ನಾವೇನು ಮಾಡಬಾರ್ದು, ಒಟ್ಟಿಗೆ ಮಾಡಬಾರ್ದು. ಒಟ್ಟಿಗೆ ಮಾಡಿದ್ರೆ ಕಂಪನಿಗೆ ಲಾಭ ಆಗುತ್ತೆ ಹೊರತು ನಮಗೆ ಲಾಭ ಆಗಲ್ಲ. ನಾವು ಯಾವಾಗಲೂ ಸ್ಪೆಷಲಿಸ್ಟ್ ಹತ್ರ ಹೋಗಬೇಕು. ಇನ್ಸೂರೆನ್ಸ್ ಮಾತ್ರ ಮಾಡಬೇಕು ಮತ್ತು ಇನ್ವೆಸ್ಟ್ಮೆಂಟ್ ಮಾತ್ರ ಮಾಡಬೇಕು. ಇವೆರಡನ್ನು ಒಟ್ಟಿಗೆ ಮಾಡಿದಾಗ ನಮಗೆ ನಷ್ಟ ಆಗುತ್ತೆ. ಇನ್ಸೂರೆನ್ಸ್ ಯಾವತ್ತೂ ಇನ್ವೆಸ್ಟ್ಮೆಂಟ್ ಆಗೋಕ್ಕೆ ಸಾಧ್ಯ ಇಲ್ಲ. ನಾನು ಸುಮಾರು ಕಡೆ ನೋಡಿದ್ದೀನಿ, ಎಲ್ಲರ ಹತ್ರ 5-10 ಇನ್ಸೂರೆನ್ಸ್ ಇರ್ತವೆ. ಸೊ ಅವರು ಯಾವ ಥರ ಮಾಡ್ತಾರಂದರೆ ಅದನ್ನೇ ಇನ್ವೆಸ್ಟ್ಮೆಂಟ್ ಅಂತ ಅಂದ್ಕೊಂಡು ಇನ್ಸೂರೆನ್ಸ್ಗಳನ್ನು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇನ್ಸೂರೆನ್ಸ್ ಯಾವತ್ತೂ ಇನ್ವೆಸ್ಟ್ಮೆಂಟ್ ಆಗೋಕ್ಕೆ ಸಾಧ್ಯ ಇಲ್ಲ. ನಮಗೆ ಇನ್ಸೂರೆನ್ಸಲ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟು ದುಡ್ಡು ಸಿಗುತ್ತೋ ಇನ್ವೆಸ್ಟ್ಮೆಂಟಿಂದ ಅಷ್ಟು ದುಡ್ಡು ನಮಗೆ ಇನ್ಸೂರೆನ್ಸಲ್ಲಿ ಸಿಗೋದಿಲ್ಲ. ಹಾಗಾಗಿ ನಾವು ಇನ್ಸೂರೆನ್ಸ್ ಬೇರೆ, ಇನ್ವೆಸ್ಟ್ಮೆಂಟ್ ಬೇರೆ ಮಾಡಬೇಕು. ಮತ್ತು ಇನ್ವೆಸ್ಟ್ಮೆಂಟ್ ಯಾವಾಗ ನಮಗೆ ಬೇಕು ಇನ್ವೆಸ್ಟ್ಮೆಂಟ್ ಮಾತ್ರ ಮಾಡಬೇಕು, ಅದರ ಜೊತೆ ನಾವು ಇನ್ಸೂರೆನ್ಸ್ ಮಾಡಬಾರ್ದು. ಇನ್ಸೂರೆನ್ಸಲ್ಲಿ ಯಾವತ್ತೂ ನಾವು ಟರ್ಮ್ ಇನ್ಸೂರೆನ್ಸೇ ತೊಗೋಬೇಕು. ನಾವು ಈ ವಿಡಿಯೋದಲ್ಲಿ ನೋಡಿದ್ವಿ ಎಷ್ಟೊಂದು ಡಿಫರೆನ್ಸ್ ಬರ್ತಾ ಇದೆ. ಎಂಡೋಮೆಂಟಲ್ಲಿ 20 ಲಕ್ಷ ಸಿಗುವಲ್ಲಿ ನಮಗೆ 1,60,000,000 ಸಿಗುತ್ತೆ. ನೋಡಿ, ಒಂದು ಕಂಪನಿಯಲ್ಲಿ ಒಂದು 30 ಪಾಲಿಸಿಗಳು ಇದ್ದರೆ ಟರ್ಮ್ ಪ್ಲ್ಯಾನು ಮತ್ತು ಯುಲಿಪ್ ಪ್ಲ್ಯಾನು ಅಂತ 2 ಪಾಲಿಸಿ ಬಿಟ್ಟರೆ ಉಳಿದಿದ್ದೆಲ್ಲವೂ ಎಂಡೋಮೆಂಟ್ ಪಾಲಿಸಿಗಳೇ ಆಗಿರುತ್ತೆ. ಅದಕ್ಕೆ ಹೆಸರು ಬೇರೆ ಬೇರೆ ಇರ್ಬೋದು. ಚಿಲ್ಡ್ರನ್ಸ್ ಪ್ಲ್ಯಾನು, ಪೆನ್ಷನ್ ಪ್ಲ್ಯಾನು, ಮನಿ ಬ್ಯಾಕ್ ಗ್ಯಾರಂಟಿ, ಈ ಥರ ಬೇರೆ ಬೇರೆ ಹೆಸರುಗಳು ಇರುತ್ತವೆ. ಅವೆಲ್ಲವೂ ಎಂಡೋಮೆಂಟ್ ಪಾಲಿಸಿನೇ ಆಗಿರುತ್ತೆ. ಹೀಗಾಗಿ ಇವನ್ನ ಯಾವುದನ್ನು ನೀವು ಬೈ ಮಾಡಬಾರ್ದು. ಕೇವಲ ಟರ್ಮ್ ಪಾಲಿಸಿ ಅಂತಲೇ ಒಂದು ಪಾಲಿಸಿ ಇರುತ್ತೆ, ಅದನ್ನು ಮಾತ್ರ ನೀವು ಬೈ ಮಾಡಬೇಕು. ಟರ್ಮ್ ಇನ್ಶೂರೆನ್ಸಲ್ಲಿ ತಿಂಗಳ ಕಂತು ಎಷ್ಟಿರುತ್ತೆ, ತುಂಬಾ ಕಡಿಮೆ ಇರುತ್ತೆ. ಈ LIC ನೋಡಿ, ಎಲ್ಲರೂ ಇನ್ಸೂರೆನ್ಸ್ ಅಂದರೆ LIC, ಇದನ್ನು ಬಿಟ್ಟು ಬೇರೆ ಕಡೆ ಎಲ್ಲೂ ಮಾಡಿಸೋದಿಲ್ಲ. ಸೊ LICಯಲ್ಲಿ ನಾವು ಕಂತು ಏನು ತುಂಬ್ತೀವಲ್ಲ ಅದು ತುಂಬಾ ಹೆಚ್ಚಿಗೆ ಇರುತ್ತೆ. ಹೀಗಾಗಿ ನಾವೇನು ಮಾಡಬೇಕು, LICಯಿಂದ ದೂರ ಇರಬೇಕು. ಇಲ್ಲಿ ಯಾವುದೇ ಪಾಲಿಸಿನ ನಾವು ಖರೀದಿ ಮಾಡಬಾರ್ದು. ಬೇರೆ ಕಂಪನಿಗಳಲ್ಲಿ ಸೇಮ್ ಒಂದೇ ಪಾಲಿಸಿ LICಯಲ್ಲೂ ಇರುತ್ತೆ, ಬೇರೆ ಕಂಪನಿಗಳಲ್ಲೂ ಇರುತ್ತೆ. ಬೇರೆ ಕಂಪನಿಗಳಲ್ಲಿ 10,000 ತುಂಬೋದಿದ್ರೆ LICಯಲ್ಲಿ 25,000 ತುಂಬೋದಿರುತ್ತೆ. ಸೊ ಹೀಗಾಗಿ LICಯಿಂದ ನಾವು ದೂರ ಇರಬೇಕು. ಮತ್ತು ಕೇವಲ ನಾವು ಒಂದೇ ಇನ್ಸೂರೆನ್ಸ್ ಬೈ ಮಾಡಬೇಕು. ಒಂದಕ್ಕಿಂತ ಹೆಚ್ಚಿಗೆ ನಮ್ಮ ಹತ್ರ ಇನ್ಸೂರೆನ್ಸ್ ಇದ್ದರೆ ನೋಡಿ, ಅವೆಲ್ಲ ಇನ್ಸೂರೆನ್ಸ್ ನೀವು ಕ್ಯಾನ್ಸಲ್ ಮಾಡಬೇಕು. ಒಂದೇ ಟರ್ಮ್ ಇನ್ಸೂರೆನ್ಸ್ ಮಾಡಿಸಿದ್ರೆ ನೀವು ಒಂದು 15-20 ವರ್ಷದ ಮುಂದೆ ನೀವು ನೋಡಿದ್ರೆ 20 ಲಕ್ಷದಿಂದ 50 ಲಕ್ಷ 50 ಲಕ್ಷದವರೆಗೂ ನೀವು ಸೇವಿಂಗ್ಸ್ ಮಾಡ್ಬೋದು. ಸೊ ಈಗ ನಿಮಗೆ ಅರ್ಥ ಆಗಿದೆ ಈ ವಿಡಿಯೋ ನೋಡಿದ ಮೇಲೆ ಯಾವ ಇನ್ಸೂರೆನ್ಸ್ ಮಾಡಿಸ್ಬೇಕು ಅಂತ. ಆದರೆ ನಿಮ್ಮ ಹತ್ರ ಈಗಾಗಲೇ ಎಂಡೋಮೆಂಟ್ ಪಾಲಿಸಿ ಇದ್ದಿದ್ದರೆ ಸೊ ನೀವು ಏನು ಮಾಡಬೇಕು ನೋಡಿ, ನೀವು ಇನ್ಸೂರೆನ್ಸ್ ಕ್ಯಾನ್ಸಲ್ ಮಾಡಿಸ್ಬೋದು. ಈಗ ಇನ್ಸೂರೆನ್ಸ್ ನೀವು ಎಂಡೋಮೆಂಟ್ ಪಾಲಿಸಿನ ನೀವು ಕ್ಯಾನ್ಸಲ್ ಮಾಡಿ ಟರ್ಮ್ ಇನ್ಸೂರೆನ್ಸ್ ನೀವು ಬೈ ಮಾಡ್ಬೋದು. ಒಬ್ಬ ಇನ್ಸೂರೆನ್ಸ್ ಕೊಂಡಿರುವ ವ್ಯಕ್ತಿ ಇನ್ಸೂರೆನ್ಸ್ ಕ್ಯಾನ್ಸಲ್ ಮಾಡಿಸ್ತಾನೆ ಅಂತ ಈ ಕಂಪನಿಗಳು ಏನು ಮಾಡ್ತವೆ ಅಂತಂದರೆ ಈ ಬೋನಸ್ ಅಂತ ಒಂದು ಮಾಡಿರ್ತಾರೆ. ಅವರು ನಿಮಗೇನು ಹೆದರಿಸ್ತಾರೆ ಅಂತಂದರೆ, ನೀವು ಇನ್ಸೂರೆನ್ಸ್ ಕ್ಯಾನ್ಸಲ್ ಮಾಡಿದ್ರೆ ನಾವು ನಿಮಗೆ ಬೋನಸ್ ಕೊಡುವುದಿಲ್ಲ. ಈ ಬೋನಸ್ ಆಸೆಗೆ ನಾವೇನು ಮಾಡ್ತೀವಿ, ಈಗಾಗಲೇ 5 ವರ್ಷ ನಾವು ತುಂಬಿರ್ತೀವಿ ಇನ್ಸೂರೆನ್ಸು.
ಇನ್ನೂ 15 ವರ್ಷ ತುಂಬೋದಿರುತ್ತೆ. ನೀವು ಕ್ಯಾನ್ಸಲ್ ಮಾಡೋಕ್ಕೆ ಹೋದರೆ ಅವ್ರು ಏನು ಹೇಳ್ತಾರೆ, ನಾವು ನಿಮಗೆ ಬೋನಸ್ ಸಿಗಲ್ಲ, 5 ವರ್ಷ ಆದಮೇಲೆ ಕ್ಯಾನ್ಸಲ್ ಮಾಡಿದ್ರೆ ನಿಮ್ಗೆ ಬೋನಸ್ ಸಿಗಲ್ಲ. ಹೀಗಾಗಿ ನಾವು ಏನು ಮಾಡ್ತೀವಿ, ಈ ಬೋನಸ್ ಆಸೆಗೆ ನಾವು ಏನು ಮಾಡ್ತೀವಿ, ಕ್ಯಾನ್ಸಲ್ ಮಾಡೋದನ್ನು ಬಿಟ್ಟು ಇನ್ನೂ 15 ವರ್ಷ ನಾವು ಏನು ಮಾಡ್ತೀವಿ, ಪಾಲಿಸಿಯನ್ನು ಕಂಟಿನ್ಯೂ ಮಾಡ್ತೀವಿ. ಹೀಗಾಗಿ ನಾವು ಒಂದು 20,000 ಆಸೆಗೆ ನಾವು 20 ಲಕ್ಷ ಕಳ್ಕೊತೀವಿ, ಅದನ್ನು ನಮಗೆ ಅರ್ಥ ಆಗಲ್ಲ. ಸೊ ಹೀಗಾಗಿ ನೀವು ಬೋನಸ್ ಆಸೆ ಬಿಡಿ. ಎಂಡೋಮೆಂಟ್ ಪಾಲಿಸಿ ಅಥವಾ ಯೂಲಿಪ್ ಪಾಲಿಸಿ ನಿಮ್ಮದು ಇತ್ತು ಅಂತಂದರೆ ನೀವು ಅದನ್ನು ಕ್ಯಾನ್ಸಲ್ ಮಾಡಿ ಟರ್ಮ್ ಇನ್ಶೂರೆನ್ಸನ್ನು ನೀವು ಬೈ ಮಾಡ್ಬೋದು. ಈ ಬೋನಸ್ ಅಂದರೆ ನಿಮ್ಮನ್ನು ಆ ಕಂಪ್ನಿಯಲ್ಲೇ ಹಿಡಿದಿಡೋಕ್ಕೆ ಜಸ್ಟ್ ಒಂದು ತಂತ್ರ ಅಷ್ಟೆ. ಇದನ್ನು ಬಿಟ್ಟರೆ ನಿಮಗೆ ಆ ಕಂಪನಿಯಿಂದ ನಿಮಗೆ ಯಾವುದೇ ಲಾಭ ಆಗಲ್ಲ ಈ ಎಂಡೋಮೆಂಟ್ ಪಾಲಿಸಿಯಿಂದ. ಹೀಗಾಗಿ ನಾವು ಅದನ್ನು ನೀವು ಕ್ಯಾನ್ಸಲ್ ಮಾಡಿಸಿ ಬೇರೆ ಚೆನ್ನಾಗಿರೋ ಇನ್ಶೂರೆನ್ಸನ್ನು ನೀವು ಬೈ ಮಾಡಬೇಕು. ಇನ್ಶೂರೆನ್ಸು ಮತ್ತು ಇನ್ವೆಸ್ಟ್ಮೆಂಟ್ ಯಾವಾಗಲೂ ನಾವೇನು ಮಾಡಬೇಕು, ಬೇರೆ ಬೇರೆ ಮಾಡಬೇಕು. ಆದರೆ ನೀವು ಇನ್ಶೂರೆನ್ಸ್ ಖರೀದಿ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಖರೀದಿ ಹೇಗೆ ಮಾಡಬೇಕು ನೋಡಿ, ಕಂಪನಿಯಿಂದ ನೀವು ಡೈರೆಕ್ಟಾಗಿ ಖರೀದಿ ಮಾಡ್ಬೋದು. ಆದರೆ ಕಂಪನಿಯಿಂದ ಖರೀದಿ ಮಾಡಿದ್ರೆ ನಿಮ್ಗೆ 5-10% ಹೆಚ್ಚಿಗೆ ಕೊಡಬೇಕು. ಯಾಕೆ, ಅವ್ರು ನೋಡಿ, ಅವರು ಅಲ್ಲಿ ಆಫೀಸ್ ಎಕ್ಸ್ಪೆನ್ಸಸ್ ಅಂತ ಇರುತ್ತೆ, ಅಂದರೆ ಆಫೀಸಿಗಾಗಿ ಅವರು ಖರ್ಚು ಮಾಡಬೇಕು. ಸೊ ನೀವು ಆಫೀಸಲ್ಲಿ ಅವರು ರೆಂಟ್ ಕೊಡಬೇಕು. ಹೀಗಾಗಿ ಅಲ್ಲಿ ನೀವು ಕಂಪನಿಗೆ ಹೋದರೆ ಎಷ್ಟು ಇರುತ್ತೆ, 5-10% ಅವರು ನಿಮ್ಮಿಂದ ಹೆಚ್ಚಿಗೆ ತೊಗೋತಾರೆ. ಅದೇ ನೀವು ಆನ್ಲೈನಲ್ಲಿ ಬೈ ಮಾಡಿದ್ರೆ ಒಂದು 5% ನಿಮಗೆ ಕಡಿಮೆಗೆ ಸಿಗುತ್ತೆ. ನೀವು ನಮ್ಮನ್ನು ಸಂಪರ್ಕ ಮಾಡಿದ್ರೆ ನೀವು 5-10% ನೀವು ಕಡಿಮೆ ದರಕ್ಕೆ ನೀವು ಇನ್ಶೂರೆನ್ಸ್ ಪಾಲಿಸಿನ ಬೈ ಮಾಡ್ಬೋದು. ಮತ್ತು ನಿಮಗೆ ಮಾರ್ಗದರ್ಶನವೂ ಸಿಗುತ್ತೆ. ನಿಮ್ಮಿಂದ ನಾವು ಯಾವುದೇ ಚಾರ್ಜನ್ನು ನೀವು ಮಾಡಲ್ಲ. ಯಾವ ಕಂಪ್ನಿ ಇನ್ಶೂರೆನ್ಸ್ ಉತ್ತಮ ಹಾಗಾದರೆ ನೋಡಿ, ನೀವು ಯಾವ ಥರ ಪಾಲಿಸಿ ನೀವು ತೊಗೋತೀರಾ ಅದಕ್ಕೆ ಅನುಗುಣವಾಗಿ ಕಡಿಮೆ ದರಕ್ಕೆ ಸಿಗುವ ಕಂಪನಿಯಲ್ಲಿ ನಾವು ಖರೀದಿ ಮಾಡಬೇಕಾಗುತ್ತೆ. ಹೀಗಾಗಿ ನಾವು ಒಂದೇ ಕಂಪನಿ ಹೆಸರನ್ನು ಹೇಳಿದ್ರೆ ಅದು ತಪ್ಪಾಗುತ್ತೆ. ನೋಡಿ, ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನೀವು ನಮ್ಮದು ವೆಬ್ಸೈಟ್ ಇದೆ www.investplenty.com ಅಂತ. ಈ ವೆಬ್ಸೈಟಿಗೆ ಹೋದರೆ ನಮ್ಮ ಬಗ್ಗೆ ಎಲ್ಲ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಹಾಗೆ ನಿಮಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಂತಂದರೆ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿ ಅಥವಾ ನಿಮಗೆ ಏನು ಬೇಕಾಗಿರೋ ಮಾಹಿತಿಯ ನಿಮಗೆ ಸಿಗುತ್ತೆ. ಈ ವೆಬ್ಸೈಟಿಗೆ ಹೋದರೆ ನೀವು ಈ ಮ್ಯೂಚುವಲ್ ಫಂಡ್ ಬಗ್ಗೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಇನ್ಶೂರೆನ್ಸು ಮತ್ತು ಎಲ್ಲದರ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಇನ್ನೂ ಹೆಚ್ಚಿನ ಮಾಹಿತಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಮ್ಯೂಚುವಲ್ ಫಂಡ್ ಬಗ್ಗೆ, ಇನ್ಶೂರೆನ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಮಸ್ಕಾರ.